ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಹಮ್ಮಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳನ್ನು ಬಲವತ್ತೆ ಹಾಗೂ 12 ಹೆಜ್ಜೆಗಳ ಹಿಡಿಯುವಂತ ಯಾವ ಮಾನಸಿಕ ಸೆಳೆತ ಇಲ್ಲ. 8ನೇ ಹೆಜ್ಜೆಯ ಬಗ್ಗೆ ಓದ್ತಾ ಇದ್ದೆ. ಸಾಕಷ್ಟು ಸಲ ಓದಿದ್ದೀವಿ, ಆದ್ರೂ ಕೂಡ ಪ್ರತಿ ಸಲ ಓದಿದಾಗ ಇದು ಬೇರೆ 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 ಏನೇನೋ ಹೊಳಿತದ. ಅಷ್ಟು ಸರಳವಾದ ಹೆಜ್ಜೆ ಅಲ್ಲ ಇದು. ಆಕ್ಚುಲಿ ನಾವು ನಿನ್ನೆ 7ನೇ ಹೆಜ್ಜೆಯನ್ನ ಮುಗಿಸಿದ್ವಿ, ವಿನಮ್ರತೆ ಬಗ್ಗೆ ಇತ್ತು. ಇನ್ನು 8ನೇ ಹೆಜ್ಜೆಯನ್ನ ಬಂದಾಗ ಇಲ್ಲಿ ಒಂದಿಷ್ಟು ದುಗುಡ ಆಗ್ತದ. ಆದ್ರೂ ಕೂಡ ಎಲ್ಲರಿಗೂ ಗೊತ್ತದ ಬುಕ್ಕಲ್ಲಿ ಏನು ಹೇಳ್ತಾರ ಅವರು, ಅಥವಾ ಅವ್ರು ಏನು ಬರ್ದಿದ್ದಾರೆ, ಅವ್ರು ಏನು ಮಾಡಿದ್ರು, ಇದನ್ನ ಯಾಕೆ ಮಾಡಬೇಕು ಅನ್ನುವಂಥದ್ದೆಲ್ಲವನ್ನ ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಆಗ್ತದ. ಕೊನೆಯಲ್ಲಿ ಅರ್ಥ ಆಗ್ತದ. ಏನು ಒಂದು 5.5 ಪೇಜ್ ಇದೆ. ಇದು 5.5 ಪೇಜಿನ ಕೊನೆಯಲ್ಲಿ ಅರ್ಥ ಆಗ್ತದ. ನಾವು ಹಾನಿ ಮಾಡಿದ್ದ ಏನಾರಾಗ್ಲಿ ನಂದೇನಾಗದ ಚರ್ಮ ಆಯ್ತಪ್ಪ, ಹಿಂದೆ ಮ್ಯೂಟ್ ಮಾಡ್ಕೊಳ್ರಿ. ಓಕೆ, ಫೈನ್. 8ನೇ ಹಾಗೂ 9ನೇ ಹೆಜ್ಜೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಈ ಹೆಜ್ಜೆಯನ್ನ ಕೂಡ ಮತ್ತೆ ಯಾಕೆ ಮಾಡಿದ್ರಿ ಇದನ್ನ ಅನ್ನುವಂಥ ಒಂದಿಷ್ಟು ಯೋಚನೆಗಳು ಬರ್ತಾವು. ಸೊ ಅವೆಲ್ಲವನ್ನ ಪೂರ್ವಾಗ್ರಹವನ್ನ ನಾವು ಒಂದಿಷ್ಟು ಬದಿಗಿಟ್ಟು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಕ್ಸಾಕ್ಟ್ ಆಗಿ ಏನು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಯಾಕೆ ಇದನ್ನ ಬರೆದಿದ್ದಾರೆ, ಇದನ್ನ ಯಾಕೆ ಬರೆಯುವಂತ ಅವಶ್ಯಕತೆ ಇತ್ತು ಅನ್ನುವಂಥದ್ದನ್ನ ನಾವು ನೋಡೋಣ ಸ್ನೇಹಿತರೆ. ಸೊ ಅಲ್ಲಿ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೇನಪ್ಪಾ ಅಂದ್ರೆ, ನಾವು ಹಾನಿ ಮಾಡಿದ್ದ ಎಲ್ಲಾ ವ್ಯಕ್ತಿಗಳ ಪಟ್ಟಿಯನ್ನ ಮಾಡಿದೆವು ಮತ್ತು ಅವರಿಗೆಲ್ಲ ಪರಿಹಾರವನ್ನ ಒದಗಿಸಲು ಇಷ್ಟಪಟ್ಟೆವು. ಒಂದು ಪಟ್ಟಿ ಮಾಡೋದೈತಿ, ಇನ್ನೊಂದು ಪರಿಹಾರ ಒದಗಿಸುವುದೈತಿ. ಮೇಡ್ ಎ ಲಿಸ್ಟ್ ಆಫ್ ಆಲ್ ಪರ್ಸನ್ಸ್ ವಿ ಹ್ಯಾಡ್ ಹಾರ್ಮ್ಡ್ and became willing to make amends to them all. ಇಲ್ಲಿ ಅಮೆಂಡ್ಸ್ ಅಂತಿದೆ ಅಥವಾ ತಿದ್ದುಪಡಿ ಇದೆ, ಪರಿಹಾರ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ಗಳಾಗ್ತಾವ. ಪರಿಹಾರ ಅಂತಂದ್ರೆ ಮತ್ತಲ್ಲಿ ಕಾಂಪೆನ್ಸೇಟ್ ಮಾಡ್ಬೇಕಾಗ್ತದ, ನಾವೇನಾದ್ರೂ ಅದಕ್ಕೆ ಕೊಡ್ಬೇಕಾಗ್ತದ ಅಥವಾ ಅಂತಂದ್ರ. ಬಟ್ ಅದ್ರ ಜೊತೆಗಿಂತ ಹೆಚ್ಚಾಗಿ ಅರ್ಥ ಆಗ್ಲಿ ಅಂತ ಹೇಳಿ ಬರ್ದಿದಾರ ಮತ್ ಬೇರೆ. ಬಟ್ ಅಮೆಂಡ್ಸ್ ಅಂದ್ರೆ ತಿದ್ದುದು ಅಂತ ಹೇಳ್ತೀವಿ ನಾವು. ಅದನ್ನ ತಿದ್ದುಪಡಿ ಮಾಡೋದು, ಏನು ಆಗಿದೆ ಅದನ್ನ ತಿದ್ದಲಿಕ್ಕೆ ಪ್ರಯತ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಇಷ್ಟಪಡೋದು. ನಾನು ಆದ ತಪ್ಪನ್ನು ಸರಿಪಡಿಸ್ಲಿಕ್ಕೆ ನಾನು ಇಚ್ಛೆ ಪಡೋದು. ಅಲ್ಲಿ ಹೆಂಗ 6ರಾಗ ಸಿದ್ಧರಾಗ್ತೀವಿ, 7ರಾಗ ದೈನ್ಯದಿಂದ ಬೇಡ್ಕೊಳ್ತೀವಿ, ಇಲ್ಲಿ ಕೂಡ ಇಷ್ಟಪಡ್ಬೇಕು. ಅಲ್ಲಿ ರೆಡಿ ಆಗಿರಿ, 7ರಾಗ ಎಲ್ಲವನ್ನ ತೆಗಿ, ನನ್ನಲ್ಲಿರುವಂತ ಎಲ್ಲವನ್ನ ತೆಗಿ ಅಂತೇಳಿ ದೇವರ ಹತ್ರ ನಾವು ನಿಂತು ದೈನ್ಯತೆಯಿಂದ ಅಥವಾ ವಿನಮ್ರತೆಯಿಂದ ನಾವು ಕೇಳ್ಕೊಂಡಿವಿ. ಆ ವಿನಮ್ರತೆಯಿಂದ ಕೇಳ್ಕೊಂಡ ನಂತರ ದೇವರು ಕೂಡ ರೆಡಿ ಆದಾಗ ನನ್ನ ಕಡೆ ಬೇಕಲ್ಲ, ನನ್ನ ಕಡೆ ಒಂದು ಲಿಸ್ಟ್ ಬೇಕು. ಲಿಸ್ಟ್ಕ್ಕಿಂತ ಹೆಚ್ಚಾಗಿ ಯಾರಿಗೆ ಏನ್ ಮಾಡಿದ್ರು ಅನ್ನುವಂಥದ್ದು ನನಗೆ ಗೊತ್ತಿರದೆ ಈಗ ದೇವರಿಗೆ ದೈನ್ಯತೆಯಿಂದ ಬೇಡ್ಕೊಂತೀವಿ. ದೇವರು ನಮ್ಮ ಮಾತನ್ನ ಈಗ ಯಾಕಂದ್ರೆ ನಮ್ಗೆ ಗುರ್ತೈತಿ ಮೆಂಬರ್ಗಳು ಮಾತನ್ನ ದೇವರು ಬಹಳ ಚಂದ ಕೇಳ್ತಾನೆ ಅಂತ ಹೇಳಿ. ಕೇಳ್ತಾನ ಅನ್ನೋಕ್ಕಿಂತ ಹೆಚ್ಚಾಗಿ ಅವನು ನಡೆಸಿಕೊಡ್ತಾನೆ. ಆ ಒಂದು ವಿಶ್ವಾಸ ನಮಗಿದೆ. ಆ ಒಂದು ವಿಶ್ವಾಸದ ಮೇಲೆ ನಾವು ಅವನ ಹತ್ರ ಬೇಡ್ಕೊಳ್ತೇವೆ, ನನ್ನಲ್ಲಿರುವಂತಹ ಎಲ್ಲ ದೋಷಗಳನ್ನ ತೆಗಿ ಅಂತ ಹೇಳಿ ವಿನಮ್ರತೆಯಿಂದ ನಾವು ಕೇಳ್ಕೊಳ್ತೇವೆ. 7ನೇ ಹೆಜ್ಜೆ ಒಳಗೆ ಅದನ್ನೇ ಮಾಡ್ತೇವೆ ನಾವು. ಹಂಬಲಿ ಆಸ್ಕ್ಡ್ ಹಿಮ್ ಟು ರಿಮೂವ್ ಅವರ್ ಶಾರ್ಟ್ ಕಮಿಂಗ್ಸ್ ಅಂತ ಹೇಳ್ತೀವಿ. ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನ, ನಮ್ಮಲ್ಲಿರುವಂತಹ ಕೊರತೆಗಳನ್ನ ಅಥವಾ ದೋಷಗಳನ್ನ ತೆಗಿ ಅಂತ ಹೇಳಿ ನಾವು ದೈನ್ಯತೆಯಿಂದ ಕೇಳ್ಕೊಳ್ತೀವಿ. ಸೊ ಕೇಳ್ಕೊಂಡ ನಂತರ ಭಗವಂತ ರೆಡಿ ಆಗಿಬಿಡ್ತಾನಪ್ಪ. ರೆಡಿ ಆದ ತಕ್ಷಣ ನನ್ನಲ್ಲಿ ಏನೇನ್ ಅದಾವು, ನಾನು ಯಾರ್ಯಾರಿಗೆ ಏನೇನ್ ಮಾಡಿ ಅನ್ನುವಂಥದ್ದು ಬೇಕಲ್ಲ ಅಂತಂದಾಗ ನೀವು ಹೇಳ್ಬೋದು, 4ನೇ ಹೆಜ್ಜೆ ಒಳಗೆ ಬರ್ದಿದೇವಲ್ರಿ ಲಿಸ್ಟು ಅಂತ ಹೇಳಿ, ಲಿಸ್ಟ್ ಬರ್ದಿವಲ್ಲ ಅಂತ ಹೇಳ್ಬೋದು ನೀವು. ಸರಿ, ಲಿಸ್ಟ್ ಬರ್ದಿರ, ಬರ್ದ ನಂತರ
ಎಲ್ಲ ಲಿಸ್ಟ್ ನೀವು ಬರೆದಂತ ಎಲ್ಲಾ ಲಿಸ್ಟುಗಳಲ್ಲಿ ಎಲ್ಲವೂ ನಿಮ್ಮದೇ ತಪ್ಪು ಅಂತ ಇರ್ಲಿಲ್ಲ, ಅಥವಾ ಎಲ್ಲ ಬರ್ದಿದ್ದೆಲ್ಲವೂ ದೋಷಗಳು ಅಂತ ಇರ್ಲಿಲ್ಲ. ದೋಷ ಅದಾವ ಇಲ್ಲಂತಲ್ಲ, ಕೊರತೆಗಳದಾವ ಇಲ್ಲಂತಲ್ಲ, ಆದ್ರೆ ಎಲ್ಲವೂ ಅದಾವಂತಲ್ಲ. ಹಂಗಂತೇಳಿ ನನ್ನಲ್ಲಿ ಒಳ್ಳೆತನ ಇದೆ ಅಂತನೂ ಸಮರ್ಥನೆ ಅಲ್ಲ. ಅಲ್ಲಿ ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ 4ನೇ ಹೆಜ್ಜೆಯಲ್ಲಿ ಬರೆದಾಗ 5ನೇ ಹೆಜ್ಜೆ ಇನ್ನೊಬ್ಬರ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲೊಂದಿಷ್ಟು ರಿಸಲ್ಟ್ ಹೊರಗೆ ಬರ್ತದೆ. ನಾನು ಯಾರು, ನಾನು ಯಾಕೆ ಅದನ್ನು ಮಾಡಿದೆ, ನನಗೆ ಯಾಕೆ ಹಂಗೆ ಮಾಡಿದೆ, ಯಾರು ಇದರಿಂದ ನೋವು ಪಟ್ರು, ನನ್ನ ಗುಣದೋಷಗಳು ಇದರಲ್ಲಿ ಎಲ್ಲಿ ಏನೇನು ಎದ್ದು ಕಂಡು ಅಂತ ಹೇಳಿ ಅಲ್ಲಿ ಡಿಫೆಕ್ಟ್ಸ್ ಗುರ್ತಾಗ್ತಾವ್, ಶಾರ್ಟ್ ಕಮಿಂಗ್ಸ್ ಗುರ್ತಾಗ್ತಾವ್, ಅಥವಾ ನಾವೇನು ಜನರಲ್ ಆಗಿ ಹೇಳ್ತೀವಿ ದೋಷಗಳು ಗುರ್ತಾಗ್ತಾವ್. ಸೊ ದೋಷಗಳು ಗುರ್ತಾದ ನಂತರ ನಾವು ಹೇಳ್ತೀವಿ, ಇನ್ನೊಬ್ಬರ ಮುಂದೆ ಹೇಳ್ಕೊತೀವಿ, ಅವು ಚರ್ಚೆ ಮಾಡ್ತೀವಿ, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳಿ ಕೆಲವೊಂದಿಷ್ಟು ನಿರ್ಣಯಕ್ಕೆ ಬರ್ತೇವೆ. ನಿರ್ಣಯಕ್ಕೆ ಬಂದ ನಂತರ ಹಾನಿ ಯಾರಿಗಾಗಿದೆ ಅನ್ನುವಂತ ಕನ್ಕ್ಲೂಷನ್ ಬೇಕಲ್ಲ. ಹಂಗಂದ್ರೆ ಇಡೀ ಜೀವನ ಪೂರ್ತಿ ನಾನು ಹಾನಿನ ಮಾಡಿನಂತೇನಲ್ಲ. ಅಲ್ಲೊಂದಿಷ್ಟು ಕನ್ಕ್ಲೂಷನ್ಗಳು ಬರ್ತಾವು, ಒಂದಿಷ್ಟು ರಿಸಲ್ಟ್ಗಳು ಹೊರಗೆ ಬರ್ತಾವು. ಹೌದು, ನಿನ್ನಿಂದ, ನಿನ್ನ ವರ್ತನೆಯಿಂದ ಇವರಿಗೆ ನೋವಾಗಿದೆ ಅನ್ನುವಂಥದ್ದು ಒಂದು ರಿಸಲ್ಟ್ ಬರ್ತೈತೆ, ಒಂದು ಹೆಸರು ಬರ್ತೈತೆ ಹೊರಗೆ. ಉದಾಹರಣೆ, ಈಗಲೂ ಜೊತೆಗೆ ಅದಾಳ ಹೆಂಡತಿ, ಬಿಟ್ಟೇನು ಹೋಗಿಲ್ಲ, ಆದ್ರೂ ಕುಡ್ದ ಸಮಯದಲ್ಲಿ ಅಥವಾ ಕುಡಿಯೋಕ್ಕಿಂತ ಮೊದ್ಲಕ್ಕೆ ಅಥವಾ ನಾನು ಹೇಗೆ ವರ್ತನೆ ಮಾಡಿದೆ, ಏನು ಮಾಡಿದೆ, ಅದನ್ನೆಲ್ಲವನ್ನ ಬೇರೆದವ್ರು ಯಾರಿಗಾರ ಮಾಡಿದ್ರೆ ಅವ್ರು ನನಗೆ ಏನಾರ ಮಾಡ್ತಿದ್ರು, ಅಥವಾ ನನ್ನನ್ನು ಯಾವ್ದ ಗತಿ ಕಾಣಿಸ್ಬೇಕು ಅದು ಕಾಣಿಸ್ತಿತ್ತು. ಆದ್ರೂ ಕೂಡ ಹೆಂಡತಿ ಇಲ್ಲೇ ಜೊತೆಗೆ ಅದಾಳಲ್ಲ, ಏನ್ ಕೇಳೋದು ಅನ್ನುವಂತ ಮನಸ್ಥಿತಿ ಬರ್ತದೆ ಅಲ್ವಾ. ಹಂಗಾಗಿ ಇಲ್ಲಿ ರಿಸಲ್ಟ್ ಬಂದ ನಂತರ ಅದನ್ನ ಪಟ್ಟಿ ಮಾಡಂತಾರ. ಯಾವ್ಯಾವ ಸಂಬಂಧಗಳನ್ನ ತಿದ್ದುಪಡಿ ಮಾಡ್ಬೇಕು, ಯಾರನ್ನ ನಾವು ಕ್ಷಮೆ ಕೇಳಬೇಕು, ಅಥವಾ ಯಾರಿಗೆ ನಾವು ಪರಿಹಾರ ಒದಗಿಸ್ಬೇಕು, ಅಥವಾ ಯಾರ ಜೊತೆ ನಮ್ಮ ಸಂಬಂಧವನ್ನ ತಿದ್ದುಪಡಿ ಮಾಡ್ಕೋಬೇಕು, ಕಮೆಂಟ್ಸ್ ಮಾಡ್ಕೋಬೇಕು, ಅಥವಾ ನನ್ನ ತಪ್ಪನ್ನ ಒಪ್ಪಿಕೊಳ್ಳಬೇಕು. ಸೊ ಲಿಸ್ಟ್ ರೆಡಿ ಇರಬೇಕು. ಲಿಸ್ಟ್ ಮಾಡೋದು ಎದಕ್ಕಪ್ಪ ಅಂದ್ರೆ ದೇವ್ರು ರೆಡಿ ಆಗ್ಯಾನ, ನಾನು ಕೂಡ ರೆಡಿ ಇರ್ಬೇಕು. ಸುಮ್ನೆ ತೆಗಿ ಅಂತೇಳಿ ಕುಂತ ಬಿಡೋದಲ್ಲ. ದೇವ್ರ ನಾನು ದೈನ್ಯದಿಂದ ಕೇಳ್ಕೊಳಕತ್ತೀನಿ, ಎಲ್ಲ ಗುಣದೋಷಗಳನ್ನ ತೆಗಿ ಅಂದಾಗ ಅವನ್ನ ಸ್ವಚ್ಛ ಮಾಡ್ಬೇಕಂದ್ರೆ ನನ್ನಲ್ಲಿ ಏನೇನು ಕೊರತೆಗಳದ ಅನ್ನುವಂಥದ್ದು ಲಿಸ್ಟ್ ನನ್ನ ಕೈಯಾಗಿರಬೇಕು. ಅದನ್ನ ಬರಿ ಅಂತ ಹೇಳ್ತಾರೆ. ಸೊ ಹಿಂಗಾಗಿ ಇದು ಆಕ್ಚುಲಿ ಬಹಳ ಜನರಿಗೆ ಏನ್ ಅನಿಸ್ತತೆ, ಸಿಂಪಲ್ ಹೆಜ್ಜೆ ಅನಿಸುತ್ತೆ ಇದು. ಬಟ್ ಅಷ್ಟು ಸಿಂಪಲ್ ಹೆಜ್ಜೆ ಅಲ್ಲ ಇದು. ಅದಕ್ಕೆ ಸ್ವಲ್ಪ ಪ್ರಯತ್ನ ಬೇಕಾಗ್ತದ. ನಾವೆಲ್ಲರೂ ಆಕ್ಚುಲಿ ಇದ್ರ ಬಗ್ಗೆ ಬಹಳ ಕಾಳಜಿ ಮಾಡ್ತಿರ್ಲಿಲ್ಲ. 7, 8, 9 ಓಕೆ, 9 ಇನ್ನ ಕಷ್ಟ ಅನ್ನಿಸ್ತಿತ್ತು. ಆದ್ರೆ 8 ಓಕೆ ಬಿಡ, ಅದೇನ್ ತೊಂದ್ರೆ ಇಲ್ಲ, ಲಿಸ್ಟ್ ಮಾಡಿಬಿಟ್ಟಿರ್ತೀವಿ, ಅದನ್ನ ಇಲ್ಲಿ ಇದು ಮಾಡ್ಬೇಕಂತ ಹೇಳಿ. ಬಟ್ ಹಂಗಿರಂಗಿಲ್ಲ ಸ್ನೇಹಿತರೆ. ಸೊ ಅವ್ರು ಏನ್ ಹೇಳ್ತಾರ, ಅದನ್ನ ನಾವೆಲ್ಲರೂ ಕೂಡ ನೋಡ್ಕೋತ ಹೋಗುನು, ಅದ್ರೊಳಗೆ ಏನ್ ಬರ್ದಿದ್ದಾರೆ, ಅದ್ರ ಜೊತೆಗೆ ನಾವ್ ಹೇಗ್ ಮಾಡಿದ್ವಿ ಅದನ್ನು ಕೂಡ ಇಲ್ಲಿ ಹೇಳ್ತಾ ಬರ್ತೀವಿ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ನಮ್ಮ ಪ್ರಶಾಂತದ ಹಮ್ಮದ ಸ್ನೇಹಿತರಿದ್ದಾರೆ, ಅವ್ರು ಓದ್ತಾರೆ. ನಾವೆಲ್ಲರೂ ಆಲಿಸಿದ ನಂತರ ಒಂದೊಂದು ಪ್ಯಾರಾವನ್ನ ನಾವು ನೋಡ್ಕೊತ ಹೋಗೋಣ ಸ್ನೇಹಿತರೆ. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು, ಪುಟ ಸಂಖ್ಯೆ 74, 8ನೇ ಹೆಜ್ಜೆ. ನಾವು ಹಾನಿ ಮಾಡಿದ ಎಲ್ಲ ವ್ಯಕ್ತಿಗಳ ಪಟ್ಟಿಯನ್ನು ಮಾಡಿದೆವು ಮತ್ತು ಅವರಿಗೆಲ್ಲ ಪರಿಹಾರವನ್ನು ಒದಗಿಸಲು ಇಷ್ಟಪಟ್ಟೆವು. 8ನೇ ಹಾಗೂ 9ನೇ ಹೆಜ್ಜೆಗಳು ವೈಯಕ್ತಿಕ ಸಂಬಂಧಗಳಿಗೆ ಸೇರಿದವುಗಳು. ಹಿಂದಕ್ಕೆ ನೋಡಿ ನಾವು ಎಲ್ಲಿ ತಪ್ಪಿ ಬಿದ್ದೆವು ಎಂಬುದನ್ನು ನಾವು ಮೊದಲು ಕಂಡುಕೊಳ್ಳಬೇಕು. ನಂತರ ನಮ್ಮಿಂದಾದ ನಷ್ಟ ಅಥವಾ ಕೆಡುಕನ್ನು ಸರಿಪಡಿಸಲು ನಮ್ಮಿಂದಾಗುವ ಪ್ರಯತ್ನವನ್ನು ನಾವು ಮಾಡಬೇಕು. ಹೀಗೆ ನಮ್ಮ ಪೂರ್ವದ ಕಲ್ಮಶವನ್ನು ಶುದ್ಧೀಕರಿಸಿದ ತರುವಾಯ ನಮ್ಮ ಸ್ವಂತ ತಿಳುವಳಿಕೆಯೊಂದಿಗೆ ನಾವು ಯಾವ ರೀತಿಯಲ್ಲಿ ನಮ್ಮ ಪರಿಚಯದ ಎಲ್ಲರೊಂದಿಗೆ ಉತ್ತಮ ಸಂಬಂಧಗಳನ್ನು ರೂಪಿಸಬಹುದು ಎನ್ನುವುದನ್ನು ಯೋಚಿಸಬೇಕು. ಎಸ್, 8 ಹಾಗೂ 9ನೇ ಹೆಜ್ಜೆಗಳು ಸೊ ಇವು ಪರ್ಸನಲ್ ರಿಲೇಷನ್ಗೆ ಸಂಬಂಧಪಟ್ಟಂತದ್ದು ಇರ್ತದೆ, ವೈಯಕ್ತಿಕ ಸಂಬಂಧಗಳಿಗೆ ಸೇರಿದಂತ ಇರ್ತಾವು. ಸೊ ಇವುಗಳನ್ನ ನಾವಷ್ಟೇ ನಮ್ಮಷ್ಟಕ್ಕೆ ನಾವೇ ಹಿಂತಿರುಗಿ ನೋಡ್ಬೇಕಾಗ್ತದೆ. ಯಾರ ಜೊತೆ ಜೀವನವನ್ನ ನಡೆಸ್ಕೊಂಡು ಬಂದೀವಿ, ಯಾರ ಜೊತೆ ನಮ್ಮ ಗೆಳತನ ಇತ್ತು, ಯಾರ ಜೊತೆ ನಾವು ಬದುಕ್ತಾ ಇದ್ವಿ, ಯಾರ್ಯಾರ ಜೊತೆ ನಮ್ದು ಒಡನಾಟ ಇತ್ತು,
ಆ ಎಲ್ಲ ಸಂಬಂಧಗಳು ಇಲ್ಲಿ ಬರ್ತಾವೆ. ಇಟ್ ಮೇ ಬಿ ಹೆಂಡತಿ, ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅವ್ರ ಗಂಡುಗಳು, ಅವ್ರ ರಿಲೇಷನ್, ನಮ್ಮ ರಿಲೇಷನ್, ಆತ್ಮೀಯ ಬಂಧುಗಳು ಅಥವಾ ಆತ್ಮೀಯ ಸ್ನೇಹಿತರು, ಕೆಲಸ ಮಾಡುವಲ್ಲಿರುವಂತಹ ನನ್ನ ಸಹೋದ್ಯೋಗಿಗಳಿರಬಹುದು. ಎಲ್ಲ ವೈಯಕ್ತಿಕ ಸಂಬಂಧಗಳು, ನಮ್ಮ ಸುತ್ತಮುತ್ತ ಏನು ಸಂಬಂಧಗಳು ಇರ್ತಾವ ಅದರ ಸಂಬಂಧಕ್ಕೆ ಸಂಬಂಧಪಟ್ಟಂತ ಹೆಜ್ಜೆಗಳು ಇರ್ತವೆ. ಬಹಳ ಸೂಕ್ಷ್ಮವಾಗಿ ನೋಡುವಂಥದ್ದು, ಬಹಳ ಸೂಕ್ಷ್ಮ ಗೆರೆಗಳು ಇರ್ತಾವ ಅಂತ ಹೇಳ್ತೀವಿ ನಾವು. ಸಂಬಂಧಗಳು, ಎಳೆಗಳು ಬಹಳ ಸೂಕ್ಷ್ಮ ಇರ್ತಾವ. ಸೊ ಅವುಗಳನ್ನ ನಾವು ನೋಡ್ಕೋಬೇಕು, ಅದನ್ನು ಸೂಕ್ಷ್ಮವಾಗಿ ನಾವು ನೋಡ್ಕೋಬೇಕು ಸ್ನೇಹಿತರೆ. ಎಲ್ಲಿ ನಾವು ತಪ್ಪಿದೆವು, ನಾವು ಎಲ್ಲಿ ತಪ್ಪು ಮಾಡಿದೆವು, ಮೊದಲು ಅದನ್ನು ಕಂಡು ಹಿಡ್ಕೋಬೇಕು. ನಮ್ಮ ತಪ್ಪೇನಿತ್ತು, ನಮ್ಮ ಫಾಲ್ಟ್ ಏನಿತ್ತು ಅನ್ನುವಂಥದ್ದನ್ನು ನಾವು ನೋಡ್ಕೋಬೇಕು. ಸೊ ಅದಾದ ನಂತರ ನಾವು ಇದನ್ನ ವಿಗ್ರಸ್ಲಿ ಅಂತ ಹೇಳ್ತಾರ ಅವ್ರು. ವಿಗ್ರಸ್ ಅಟೆಂಪ್ಟ್ ಕೊಡು ಅಂತ ಹೇಳ್ತಾರೆ. ಆಯ್ತು ಮಾಡೋಣ ಬಿಡು, ತಪ್ಪಾಗಿದೆ ಅಲ್ಲ, ಈಗ ಗುರ್ತಾಗೈತಲ್ಲ, ಆಯ್ತು ನೋಡೋಣ, ಬಗೆಹರಿಸೋಣ, ಆಮೇಲೆ ಹೋಗಿ ಭೇಟಿ ಆಗೋಣ, ಆಮೇಲೆ ಹೋಗಿ ಮಾತನಾಡೋಣ, ಆಮೇಲೆ ಹೋಗಿ ಕ್ಷಮೆ ಕೇಳೋಣ, ಆಮೇಲೆ ಹೋಗಿ ಸರಿಪಡಿಸ್ಕೊಳ್ಳೋಣ. ಸರಿಪಡಿಸ್ಕೊಳ್ಳಿಕ್ಕೆ ಇದೇನು ಕಟ್ಟಡ ಅಲ್ಲ, ಸರಿಪಡಿಸ್ಕೊಳ್ಳಿಕ್ಕೆ ಇದೇನು ಬಿಲ್ಡಿಂಗ್ ಅಲ್ಲ, ಸರಿಪಡಿಸ್ಕೊಳ್ಳಿಕ್ಕೆ ಇದೇನು ಲೌಕಿಕ ವಸ್ತುಗಳಲ್ಲ, ಸರಿಪಡಿಸ್ಕೊಳ್ಳಿಕ್ಕೆ ಅಥವಾ ಹೊಸದನ್ನ ತಂದು ಕೂಡಿಸ್ಲಿಕ್ಕೆ ಹೊರಗಡೆ ದುಡ್ಡನ್ನ ಕೊಟ್ಟರೆ ಸಿಗುವಂಥದ್ದಲ್ಲ. ಇದು ಸಂಬಂಧಗಳು, ರಿಲೇಷನ್ಸ್, ಸಂಬಂಧದ ಎಳೆಗಳು ಎಷ್ಟು ಸೂಕ್ಷ್ಮವಾಗಿರ್ತಾವ ಅನ್ನುವಂಥದ್ದು ನಮಗೆ ಗೊತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ವಿ ಮೇಕ್ ಎ ವಿಗ್ರಸ್ ಅಟೆಂಪ್ಟ್ ಟು ರಿಪೇರ್ ದ ಡ್ಯಾಮೇಜ್ ವಿ ಹ್ಯಾವ್ ಡನ್. ಇಲ್ಲಿ ರಿಪೇರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ವಿಗ್ರಸ್ ಅಟೆಂಪ್ಟ್ ಅಂತ ಹೇಳ್ತಾರೆ. ಬರೇ ಪ್ರಯತ್ನ ಅಲ್ಲ, ವಿಗ್ರಸ್ ಪ್ರಯತ್ನವನ್ನ ಬೇಗನೆ ಮಾಡ್ಬೇಕು, ಫಾಸ್ಟ್ ಆಗಿ ಮಾಡ್ಬೇಕು, ಸುಮ್ನೆ ಕಾಯ್ಕೊಂತ ಕುಂದೂರ್ದಲ್ಲ. ನಮ್ಮ ಪೂರ್ವಜ ಅಥವಾ ನಮ್ಮ ಹಿಂದೆ ನಮ್ಮ ಬದುಕಲ್ಲಿ ಆದಂತ ಎಲ್ಲ ಕಲ್ಮಶಗಳನ್ನ ನಾವು ಶುದ್ಧೀಕರಿಸಿದ ನಂತರ ಕ್ಲೀನ್ ಮಾಡುದು. ನಾವೇನು ಮಾಡಿದ್ವಿ, ಆ ಕಲ್ಮಶಗಳೇನಿತ್ತು, ಆ ತಪ್ಪುಗಳೇನಿತ್ತು, ಅಲ್ಲೇನು ಗಲೀಜನ್ನ ಮಾಡಿದ್ವಿ, ಡೆಬ್ರಿಸ್ ಅಂತ ಹೇಳ್ತಾರೆ, ಡೆಬ್ರಿಸ್ ಆಫ್ ದ ಫಾಸ್ಟ್ ಅಂತ ಹೇಳ್ತಾರೆ. ಡೆಬ್ರಿಸ್ ಅಂದ್ರೆ ಏನು? ಕಸ. ನಾವೇನು ತಪ್ಪನ್ನ ಮಾಡಿದ್ವಿ ಅದನ್ನೆಲ್ಲವನ್ನ ಶುದ್ಧೀಕರಿಸಬೇಕು ಅಂತ ಹೇಳ್ತಾರೆ. ಈ ಶುದ್ಧೀಕರಿಸಿದ ನಂತರ ನಮ್ಮ ಸ್ವಂತ ತಿಳುವಳಿಕೆಯೊಂದಿಗೆ ನಮಗೇನು ಅರ್ಥ ಆಗ್ತದ ಆ ರೀತಿ ನಾವು ಯಾವ್ಯಾವ ರೀತಿಯಲ್ಲಿ ನಮ್ಮ ಪರಿಚಯಸ್ಥರು ಇರ್ತಾರೆ ಅವರೊಂದಿಗೆ ನಮ್ಮ ಸಂಬಂಧಗಳನ್ನ ಮತ್ತೊಮ್ಮೆ ಉತ್ತಮವಾಗಿ ರೂಪಿಸಿಕೊಳ್ಳಕ್ ಯೋಚಿಸಬೇಕು ಅಂತ ಹೇಳ್ತಾರೆ. ವಿ ಮೇ ಡೆವಲಪ್ ದ ಬೆಸ್ಟ್ ಪಾಸಿಬಲ್ ಅಂತ ಹೇಳ್ತಾರೆ. ವಿ ಮೇ ಡೆವಲಪ್ ದ ಬೆಸ್ಟ್ ಪಾಸಿಬಲ್ ರಿಲೇಷನ್ಸ್ ವಿತ್ ಎವರಿ ಹ್ಯೂಮನ್ ಬೀಯಿಂಗ್ ವಿ ನೋ. ಯಾರು ನಮಗೆ ಗುರುತು, ಯಾರು ನಮಗೆ ಪರಿಚಯಸ್ಥರು, ಯಾರು ನಮ್ಮ ರಿಲೇಷನ್, ಯಾರು ನಮ್ಮ ಜೊತೆ ಜೀವನವನ್ನು ಸಾಗಿಸಿದ್ದಾರೆ, ಅವರೆಲ್ಲರೊಂದಿಗೆ ನಾವು ಬೆಸ್ಟ್ ಪಾಸಿಬಲ್ ಒಂದು ಒಳ್ಳೆಯ ಸಂಬಂಧವನ್ನ ರೂಪಿಸಿಕೊಳ್ಳುವ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಯೋಚಿಸಬೇಕು. ಚಿಂತೆ ಮಾಡೋದಲ್ಲ, ಚಿಂತನೆ ಮಾಡಬೇಕು. ಇದು ಕಷ್ಟದ್ದಾಗತ್ತಲ್ಲ, ಮುಂದೇನು ಹೇಳ್ತಾರ ಅವ್ರು, ಓದಿ ಸರ್. ಇದು ತುಂಬಾ ದೊಡ್ಡ ಆದೇಶವಾಯಿತು. ವೃದ್ಧಿಗೊಳ್ಳುತ್ತಿರುವ ಕೌಶಲ್ಯದೊಂದಿಗೆ ನಾವು ಈ ಕೆಲಸವನ್ನು ಮಾಡಬಹುದಾದರೂ ಅದನ್ನು ಮುಗಿಸುವುದು ಅಸಾಧ್ಯ. ಎಲ್ಲ ವ್ಯಕ್ತಿಗಳೊಂದಿಗೆ ಭ್ರಾತೃತ್ವದಿಂದ, ಶಾಂತಿಯಿಂದ ಸಹಬಾಳ್ವೆ ನಡೆಸುವುದು ಹೃದಯಾಂತಳದಿಂದ ಬರಬೇಕಾದ ಕುತೂಹಲಭರಿತ ಸಾಹಸವಾದಿತ್ತು. ಪ್ರತಿ ಎಎ ಸದಸ್ಯರು ಕಂಡುಕೊಂಡಿರುವ ಒಂದು ವಿಷಯವೇನೆಂದರೆ, ತಾನು ಎಂಥ ಹಾಳುಪಡಿಸಿದ ಮಾನವನನ್ನು ತನ್ನ ಹಿಂದೆ ಬಿಟ್ಟು ಬಂದಿರುವೆನೆಂಬುದನ್ನು ತಾನು ಕಂಡುಕೊಳ್ಳದೆ ಇದ್ದರೆ ತಾನು ಯಾವತ್ತು ಮುಂದಕ್ಕೆ ಅಡಿಯಿಡುವುದು ಅಸಾಧ್ಯವಾಗುತ್ತದೆ ಎಂಬುದಾಗಿ ಆತನು ತನ್ನ ನೈತಿಕ ಪರಿಶೀಲನೆ ಮಾಡುತ್ತಿರುವಾಗ ಇದನ್ನು ಸ್ವಲ್ಪ ಮಟ್ಟಿಗೆ ಮಾಡಿರಬಹುದಾದರೂ ಹಿಂದೆ ತಾನು ಎಷ್ಟು ಮಂದಿಯನ್ನು ಯಾವೆಲ್ಲ ರೀತಿಗಳಿಂದ ನೋಯಿಸಿದೆನೆಂಬುದನ್ನು ತಿಳಿಯುವುದಕ್ಕಾಗಿ ಈಗ ಆತನು ತನ್ನ ಪ್ರಯತ್ನವನ್ನು ಇಮ್ಮಡಿ ಮಾಡಬೇಕಾಗಿದೆ. ಕೆಲವು ಮರೆತು ಹೋದ, ಕೆಲವು ಗುಣವಾದ, ಕೆಲವು ಹಳೆಯ, ಕೆಲವು ಇನ್ನೂ ನೋಯುತ್ತಿರುವ ಭಾವನಾತ್ಮಕ ಗಾಯಗಳನ್ನು ಕೆದಕುವುದು, ಪ್ರಾರಂಭದಲ್ಲಿ ಉದ್ದೇಶರಹಿತ
ಶಸ್ತ್ರಚಿಕಿತ್ಸೆಯಿಂದ ಕಾಣಬಹುದು. ಆದರೆ ಅಪೇಕ್ಷಾಪಟ್ಟು ಒಂದು ಆರಂಭವನ್ನು ಮಾಡಿದಲ್ಲಿ ಹೀಗೆ ಮಾಡುವುದರ ಪ್ರಯೋಜನವು ತ್ವರಿತವಾಗಿ ತನ್ನಷ್ಟಕ್ಕೆ ಕಂಡುಬಂದು ಒಂದೊಂದು ತಡೆಯನ್ನು ದಾಟಿದಂತೆ ಒಂದೊಂದು ನೋವು ಮಾಯುತ್ತಾ ಬರುವುದು. ಯಾಕೆ ಬೇಕಪ್ಪ ಇದು ಅನಿಸ್ಬಿಡ್ತೈತಲ್ಲ. ನೀವು ಹೇಳ್ತಾ ಇರೋದು ಇಷ್ಟೆಲ್ಲಾ ಮಾಡ್ಕತ ಬಂದಿವಿ, ಆದ್ರೂ ಕೂಡ ಮತ್ತೊಂದು ಹೇಳ್ತಾ ಇದ್ರಲ್ಲ ನೀವು. 4ರಾಗ ಬರಿ ಅಂದ್ರಿ ಬರ್ದ್ರಿ, ಇನ್ನೊಬ್ರ ಮುಂದದು ಹೇಳ್ಕೊಳ್ಳಾರ್ದಂಥದ್ದೆಲ್ಲವನ್ನ ಹೇಳ್ಕೊ ಅಂದ್ರಿ ಹೇಳ್ಕೊಂಡ್ವಿ. ಆಯ್ತು, ಅದೆಲ್ಲ ಹೇಳ್ಕೊಂಡ್ ನಂತರ ಇವೆಲ್ಲವನ್ನ ಬಿಟ್ಟು ಕೊಡಕ್ ರೆಡಿ ಆಗಂದ್ರಿ ರೆಡಿ ಆದ್ವಿ. ಸಾಕಷ್ಟು ಕನ್ವಿನ್ಸ್ ಮಾಡಿದಿರಿ ನಮ್ಮನ್ನ. ಅದಾದ ನಂತರ ಇವೆಲ್ಲವನ್ನ ತೆಗಿಲಿಕ್ಕೆ ಸಿದ್ಧರಾಗಿ ದೇವರ ಹತ್ರ ಬೇಡ್ಕೊಳ್ಳಿ ದೈನ್ಯತೆಯಿಂದ ಅಂದಾಗ ಓಕೆ, ಅದು ಫೈನ್ ಆಯ್ತು. ಇನ್ನು ಬಟ್ ನೀವು 8ನೇ ಹೆಜ್ಜೆ ಬಂದು ಏನು ಮಾಡಿವಿ, ಯಾರಿಗೆ ಮಾಡಿವಿ, ಅವ್ರ ಎದುರಿಗೆ ಹೋಗಿ ಅವೆಲ್ಲ ಸಂಬಂಧಗಳನ್ನ ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ಸಂಬಂಧಗಳನ್ನು ಸುಧಾರಿಸು ಅಂತ ಹೇಳಿದ್ರ ಇದು ದೊಡ್ಡ ಕೆಲಸ ಆಗತ್ತೆ, ಇದು ದೊಡ್ಡ ಆದೇಶ ಆದಂಗ ಆಗುತ್ತೆ ಅಂತ ಹೇಳ್ತಾರ. ದಿಸ್ ಇಸ್ ಎ ವೆರಿ ಲಾರ್ಜ್ ಆರ್ಡರ್. ನನ್ನಂಥವ ಥಿಂಕ್ ಮಾಡೋದು, ಇದು ನನ್ನಂಥವ ಥಿಂಕ್ ಮಾಡೋದು, ನನ್ನಂಥವ ಯೋಚನೆ ಮಾಡೋದು, ಯಾಕಪ್ಪ ಇದೆಲ್ಲ ಅಂತ ಹೇಳಿ. ಎಸ್, ನಾವು ಮಾಡಬಹುದು, ಇದನ್ನ ನಾವು ಮಾಡಬಹುದು, ಇಲ್ಲ ಅಂತಲ್ಲ. ಬಟ್ ಇದು ಯಾವತ್ತಿಗೂ ಮುಗಿಯದ ಕತೆ ಅಂತ ಹೇಳ್ತಾರೆ. ವೃದ್ಧಿಗೊಳ್ಳುತ್ತಿರುವ ಅಂದ್ರೆ ಈಗ ನಮ್ಮಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಏನು ಸ್ಕಿಲ್ ಡೆವಲಪ್ ಆಗ್ತಾ ಇದೆ, ಆ ಸ್ಕಿಲ್ಲಿನೊಂದಿಗೆ ಅಥವಾ ಯಾರ ಜೊತೆ ಯಾವ ಸಂಬಂಧವನ್ನ ಹೇಗೆ ಇಟ್ಕೋಬೇಕು, ಹೇಗೆ ಅದನ್ನ ನಿಭಾಯಿಸಬೇಕು, ಹೇಗೆ ಅದನ್ನ ನಮ್ಮ ಜೊತೆಯಲ್ಲಿ ಅದನ್ನ ನಾವು ತೆಗೆದುಕೊಂಡು ಹೋಗಬೇಕು, ಯಾವುದೇ ರೀತಿಯಲ್ಲಿ ಹರ್ಟ್ ಆಗದೆ ಹಾಗೆ, ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದೆ ಹಾಗೆ ನಾವು ಈ ಸಂಬಂಧವನ್ನ ಈಗ ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಪ್ರತಿಯೊಂದು ಸಂಬಂಧಗಳನ್ನ ನಾವು ಹೇಗೆ ನಮ್ಮ ಜೊತೆ ಒಯ್ತಾ ಇದ್ದೀವಿ ಅಥವಾ ಕೊಂಡೊಯ್ಯುತ್ತಾ ಇದ್ದೀವಿ, ಈಗ ನಮಗ್ ಗೊತ್ತದ ಈ ಸಂಬಂಧಗಳನ್ನ ಹೆಂಗ್ ಒಯ್ಬೇಕನ್ನುವಂಥದ್ದು. ಇಲ್ಲಿ ಕಲ್ತೀವಿ ಸಾಕಷ್ಟು ಬಂದ ನಂತರ. ಸೊ ಅದಕ್ಕೆ ಅವ್ರು ಹೇಳ್ತಾರ, ನಮ್ಮಲ್ಲಿ ವೃದ್ಧಿಗೊಳ್ಳುತ್ತಿರುವ ಕೌಶಲ ಇದೆ, ಇನ್ಕ್ರೀಸಿಂಗ್ ಸ್ಕಿಲ್ ಇದೆ. ಆ ಸ್ಕಿಲ್ಲಿನೊಂದಿಗೆ, ಆ ಕೌಶಲದೊಂದಿಗೆ ನಾವು ಈ ಕೆಲಸವನ್ನ ಮಾಡಬಹುದಾದರೂ ಅದನ್ನ ಮುಗಿಸೋದು ಅಸಾಧ್ಯ ಅಂತ ಹೇಳ್ತಾರೆ. ಹಂಗಂತ ಸುಮ್ ಕುಂದ್ರಂಗಿಲ್ಲ. ಮತ್ತ ಅಸಾಧ್ಯ ಅಂತ ಅವ್ರೇ ಹೇಳ್ತಾರೆ, ಯಾಕೆ ಮಾಡುದು ಬಿಡು ಅಂತ ಹೇಳಿ ಅನ್ನೋಂಗಲ್ಲ. ಎಲ್ಲ ವ್ಯಕ್ತಿಗಳೊಂದಿಗೆ ಒಂದು ಭ್ರಾತೃತ್ವದಿಂದ ಅಂದ್ರೆ ಸಹೋದರತ್ವದಿಂದ ಎಲ್ಲ ವ್ಯಕ್ತಿಗಳೊಂದಿಗೆ ಒಂದು ಸಹೋದರ ಮನೋಭಾವನೆ ಎನ್ನುವಂತಹ ಸಹೋದರತ್ವದಿಂದ ಶಾಂತಿಯಿಂದ ಸಹಬಾಳ್ವೆ ನಡೆಸೋದು ಇದು ಎಲ್ಲಿಂದ ಬರಬೇಕು ಅಂತಂದ್ರೆ ಹೃದಯಾಂತರಾಳದಿಂದ ಬರಬೇಕು ಅಂತ ಹೇಳ್ತಾರೆ. ಎಲ್ಲಿಂದ ಬರಬೇಕು? ಹೃದಯಾಂತರಾಳದಿಂದ ಬರಬೇಕಾದ ಇದೊಂದು ಕುತೂಹಲ ಭರಿತ ಸಾಹಸವಾಗಿತ್ತು ಅಂತ ಹೇಳ್ತಾರೆ ಅವ್ರು. ಸಾಹಸವಾಗಬಹುದು ಅಂತನೂ ಅಡ್ವೆಂಚರ್ ಅಂತ ಹೇಳ್ತಾರೆ. ಫ್ಯಾಸ್ಕಿನೇಟಿಂಗ್ ಅಡ್ವೆಂಚರ್. ಇದೇನಾದವನು ಸರಳತೆ ಕೊಟ್ರೆ ನಾನು ಎಲ್ಲರೊಂದಿಗೆ ಚಂದ ಇರಬೇಕು, ಎಲ್ಲರೊಂದಿಗೆ ಸಹೋದರತ್ವ ಭಾವನೆಯಿಂದ ಇರಬೇಕು, ಎಲ್ಲರೊಂದಿಗೆ ಶಾಂತಿ ಸಮಾಧಾನದಿಂದ ಇರಬೇಕು, ಎಲ್ಲರೊಂದಿಗೆ ತಾಳ್ಮೆಯಿಂದ ಇರಬೇಕು, ಎಲ್ಲರ ಜೊತೆ ಸಹಬಾಳ್ವೆಯನ್ನ ನಡೆಸ್ಕೊಂಡು ಹೋಗ್ಬೇಕು. ಇದೆಲ್ಲವನ್ನ ಮಾಡ್ತಾ ಕುಂತ್ರೆ ಇದೊಂಥರ ಒಂದು ಸಾಹಸನ ಆದಂಗ ಆಗ್ತೈತಿ, ಅಡ್ವೆಂಚರ್ ಆದಂಗ ಆಗ್ತೈತಿ. ಇವೆಲ್ಲವೂ ಇದನ್ನೆಲ್ಲವನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ಜಗತ್ತಿನಾಗ ಯಾವ ಯುದ್ಧನೂ ಆಗ್ತಿದ್ದಿಲ್ಲ, ಯಾವ ಜಗಳನೂ ಆಗ್ತಿದ್ದಿಲ್ಲ, ಯಾವ ಕೋರ್ಟು ಇರ್ತಿರ್ಲಿಲ್ಲ, ಯಾವ ಕಚೇರಿನೂ ಇರ್ತಿರ್ಲಿಲ್ಲ, ಯಾವ ನ್ಯಾಯನೂ ಇರ್ತಿರ್ಲಿಲ್ಲ. ನಮ್ಗೆ ಗೊತ್ತಿದ್ದು ಅಷ್ಟು ಸರಳ ಅಲ್ಲ ಅಂತ ಹೇಳಿ. ಆದ್ರೂ ಕೂಡ ಕಾರ್ಯಕ್ರಮದಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ ನನ್ನಂತವನಿಗೆ ಇವತ್ತ ನಾವ್ ಎಲ್ಲರೊಂದಿಗೆ ಸರಿಯಾಗಿರ್ಬೇಕು, ಎಲ್ಲರೊಂದಿಗೆ ಸಹೋದರತ್ವದಿಂದ ಇರಬೇಕು, ಎಲ್ಲರೊಂದಿಗೆ ಚೆನ್ನಾಗಿ ಜೀವನ ಮಾಡಬೇಕು ಅನ್ನೋದು ಅಷ್ಟು ಸರಳ ಅಲ್ಲ. ಇದೊಂದು ದೊಡ್ಡ ಸಾಹಸನ. ಯಾಕಂದ್ರೆ ಸಾಕಷ್ಟು ನೋವು ಕೊಡೋರು ಇದಾರೆ ಇವತ್ತು. ನಮಗ ಗುರ್ತು ಸಾಕಷ್ಟು ಜನ ನಮಗ್ ನೋವು ಕೊಡ್ತಾರ, ನಮ್ಮ ತೊಂದರೆ ಈಡು ಮಾಡ್ತಾರ, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಇವತ್ತಿಗೂ ಮಾಡ್ತಾರ, ನಮಗೆ ಖಂಡಮ್ ಆಗಿ ಮಾತಾಡ್ತಾರ. ಇವತ್ತಿಗೂ ನಮ್ಮನ್ನ ಈಗ ಯಾವ ರೀತಿ ನೋಡ್ತಾರಂದ್ರೆ ಒಂದೊಂದು ಸಲ ನನಗ್ ಅನಿಸ್ತಿರ್ತದ, ನನಗ ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ನನಗ್ ಅನಿಸ್ತಿರ್ತದ ಈ ಮೊದಲು ಇದ್ದಂಗೆ ಇದ್ದಿದ್ದೆ ಅಂದ್ರೆ ಈ ನನ್ನ ಮಕ್ಕಳನ್ನ ಏನೇನು ಮಾಡ್ತಿದ್ದೆ ಅಂತ ಹೇಳಿ ಅಷ್ಟೊಂದು ಇರಿಟೇಟಿವ್ ಮಾಡ್ತಾರ. ಇವತ್ತು ಸಮಾಜ ಸುಮ್ಮನೆ ಇಲ್ಲ. ನಾನು ಕಾರ್ಯಕ್ರಮ ಗುರ್ತು
ನನಗೆ 12 ಹೆಜ್ಜೆಗಳ ಗುರುತು. ಈ 12 ಹೆಜ್ಜೆಗಳನ್ನ ಪರಿಪಾಲಿಸುವುದರಿಂದ ನನ್ನ ಬದುಕಲ್ಲಿ ನೆಮ್ಮದಿ ಬರ್ತದ ಅನ್ನುವಂಥದ್ದು ನನಗೆ ಗುರ್ತದ. ಎದುರಿಗಿದ್ದವನ್ ಗುರ್ತಿರ್ಬೇಕಲ್ಲ. ಅವನಿಗೇನು ಗುರ್ತು? 12 ಹೆಜ್ಜೆಗಳು ಗುರ್ತು, ಮಾನವೀಯತೆ ಅನ್ನೋದು ಗುರ್ತಿಲ್ಲ, ಯಾವುದು ಗುರ್ತ ಇರುದಿಲ್ಲ. ಇಂಥ ಎಲ್ಲ ಒಂದು ಸನ್ನಿವೇಶಗಳಲ್ಲಿ, ಇಂಥ ಸಂದರ್ಭಗಳಲ್ಲಿ ನಾವು ಶಾಂತ ರೀತಿಯಿಂದ ಸಹಬಾಳ್ವೆಯೊಂದಿಗೆ ಏನು ಬೇಕಾದ್ರೂ ಮಾಡಿದ್ರು ಅವೆಲ್ಲವನ್ನ ಸಹಿಸಿಕೊಂಡು ಹೋಗೋದು ಅಂದ್ರೆ ಅಷ್ಟು ಸರಳನ? ಹೋಗಕ್ಕಾಗೋದಿಲ್ಲ. ಅಷ್ಟು ಸರಳ ಅಲ್ಲ ಇದು. ಬಹಳ ಕಲಿಬೇಕು, ಬಹಳ ಪೇಷನ್ಸಿ ಬೇಕು, ಬಹಳ ತಾಳ್ಮೆ ಬೇಕು. ಮೊನ್ನೆಂದು ಆಗ್ತಾ ಇತ್ತು ನನಗೆ. ಬೆಳಗ್ಗೆ ನಾನು ಏನೋ ಮಾತಾಡ್ತಾ ಹಿಂಗೆ ಉದಾಹರಣೆ ಏನೋ ಕೊಡ್ತೆ. ಯಾರೋ ಒಬ್ರು ನಮ್ಮ ಬಂಧುವಿನ ಈ ಏನೇನೆಲ್ಲೋ ಮಾತಾಡಕತ್ಬಿಟ್ರು. ಅವ್ರು ಮಾತನಾಡುವಂಥದ್ದನ್ನ ಕೇಳಿದಾಗ ನನಗೆ ಒಂದ್ ವೇಳೆ ಅದೇನಾಗ್ತದೆ, ಈ ಹೆಜ್ಜೆಗಳು, ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಜಗಳ ಚಾಲು ಆಗ್ಬಿಡ್ತಾವೆ. ಸಾಕಷ್ಟು ಸಲ ಈ ಕಾರ್ಯಕ್ರಮದ ಹೆಜ್ಜೆಗಳಿಂದಾಗಿ ನಾನು ಸಾವಿರಾರು ಜಗಳಗಳನ್ನ ತಪ್ಪಿಸ್ಕೊಂಡಿನಿ ಸ್ನೇಹಿತರು. ಎಸ್ ಬಿಡ, ಅವನು ರೋಗಗ್ರಸ್ತ ಇರಬೇಕು, ಅವನು ಪೇಷಂಟು, ಅವನು ಆ ತರ ಮಾಡ್ತಾ ಇರ್ಬೋದು, ನನಗೆ ಆ ತರ ಇಲ್ಲ, ಅವನೇನ್ ಮಾಡ್ತಾನೆ ಮಾಡ್ಲಿ, ದೇವ್ರ ಇಚ್ಛೆ ಇದ್ದಿದ್ದು ಆಗ್ತದೆ ಅನ್ನುವಂಥ ಮನೋಭಾವನೆ ಬರೋದು ಅಷ್ಟು ಸರಳ ಅಲ್ಲ. ಅದು ಬಂದಾಗ ಇವೆಲ್ಲವೂ ಸರಿ ಆಗ್ತದೆ. ನಮ್ಗೆ ಇವತ್ತಿನ ಸಮಾಜದಲ್ಲಿ ನಾವು ನಮ್ಮನ್ನ ನೋಡೋ ರೀತಿನೇ ಬೇರೆ, ಬಟ್ ನಾವು ಬದುಕು ನಡೆಸುವಂತ ರೀತಿನೇ ಬೇರೆ ಐತಿ ಇವತ್ತು. ಅಂದ್ರೆ 12 ಸ್ಟೆಪ್ ಮೇಲೆ ನಾವು 12 ಹೆಜ್ಜೆಗಳ ಈ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡು ನಾವು ಜೀವನ ಮಾಡ್ಬೇಕಾದ್ರೆ ಇದು ಹೊರಗಿನ ಸಮಾಜ ನಮ್ಮನ್ನ ಸುಮ್ಮನೆ ಬಿಡುದಿಲ್ಲ. ಹೊರಗಿನ ಸಮಾಜ ಯಾಕ ಇನ್ನಷ್ಟು ಇಲ್ಲಿ ಕುಂದ್ರಿ ಕಾರ್ಯಕ್ರಮದಾಗ ಚಂದಾಗ ಒಂದಿಷ್ಟು ಪ್ರವರ್ಧಮಾನಕ್ಕೆ ಬರ್ರಿ, 4 ಮಂದಿಗೆ ಪರಿಚಯ ಆಗ್ರಿ, ಬೇರೆ ಬೇರೆ ಊರುಗಳಲ್ಲಿ ಮೆಂಬರ್ಗಳನ್ನ ನೀವು ಅತ್ಯಂತ ಪ್ರೀತಿಯಿಂದ ಮಾತಾಡಿಸಿ ಒಂದಿಷ್ಟು ಎಲ್ಲರಿಗೆ ಪರಿಚಿತರಾಗ್ರಿ, ಒಂದಿಷ್ಟು ಸೇವೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ, ಹೊಸ ಹೊಸ ವಿಷಯಗಳನ್ನ ಇಲ್ಲಿ ತಂದು ಹೇಳಲಿಕ್ಕೆ ಪ್ರಯತ್ನ ಮಾಡ್ರಿ. ಗುರ್ತಾಕೈತೆ ಅವಾಗ. ಹೊರಗಿನವ್ರು ಬೇಡ, ಒಳಗಿದ್ದವ್ರು ಏನೇನ್ ಮಾಡ್ತಾರ ಗುರ್ತಾಕತ್ ನಿಮ್ಗೆ. ಅನುಭವಿಸಿವಿ, ಇವೆಲ್ಲವೂ ಅನುಭವ ಇರ್ತದ. ಹಂಗಾಗಿ ಕೂಡ ಯಾಕಂದ್ರೆ ಪೇಷಂಟ್ ಇನ್ನ ರಿಕವರಿ ಆಗಿಲ್ಲ, ಮುಂದೆ ಹೋಗೋದು ಅಷ್ಟೇ. ಸೊ ಅದಕ್ಕೆ ಹೇಳ್ತಾರ ಅವ್ರು, ಎಲ್ಲರೊಂದಿಗೆ ಈ ಎಲ್ಲವನ್ನ ಮಾಡ್ಬೇಕಾದ್ರೆ ಅಷ್ಟು ಸರಳ ಅಲ್ಲ, ಅಷ್ಟು ಸರಳ ನಡೆಯಂಗಿಲ್ಲ ಇದು ಅಂತ ಹೇಳ್ತಾರ ಅವ್ರು. ಆದ್ರೆ ಅದೆಲ್ಲದರ ಜೊತೆಗೆ ನಾವು ಇವತ್ತು ಕಂಡುಕೊಂಡಿರುವ ವಿಷಯ ಏನಪ್ಪಾ ಅಂದ್ರೆ, ಆಲ್ಕೋಹಾಲಿಕ್ಸ್ ಅನಾನಿಮಸ್ನ ಬಂಧುಗಳು ಸದಸ್ಯರು ಕಂಡುಕೊಂಡಂತ ವಿಷಯ ಏನಪ್ಪಾ ಅಂದ್ರೆ, ನಾನು ಎಂತಹ ಹಾಳು ಪಡಿಸಿದ ಮಾನವನ ನನ್ನ ಹಿಂದೆ ಬಿಟ್ಟು ಬಂದೀನಿ ಎಂಬುದನ್ನು ನಾನು ಕಂಡುಕೊಳ್ಳೋದು. ನಾನು ಏನೇನು ಮಾಡೀನಿ, ಇವತ್ತಿಲ್ಲಿ ಬಂದು ಕೂತು 12 ಹೆಜ್ಜೆಗಳು, 12 ಪರಂಪರೆಗಳು, ಕಾರ್ಯಕ್ರಮ, ಶಾಂತಿ, ಸಮಾಧಾನ, ಪ್ರಶಾಂತತೆ ಎಲ್ಲವನ್ನ ಮಾತಾಡ್ತಾ ಇದೀವಿ. ಆದ್ರೆ ನಾನು ನಡೆದು ಬಂದ ಹಾದಿ ಅವುಗಳನ್ನೆಲ್ಲವನ್ನ ನೋಡು. ಇದು ನಮಗೇನು ಗುರ್ತಾಗಿಲ್ಲ ಅಂತಲ್ಲ. ಯಾವಾಗ 4ನೇ ಹೆಜ್ಜೆಯನ್ನು ಬರೀಬೇಕಾದ್ರೆ, ನಮ್ಮ ನೈತಿಕ ಪರಿಶೀಲನೆ ಮಾಡಬೇಕಾದ್ರೆ ಅವಾಗ ನಮ್ಗೆ ಸ್ವಲ್ಪ ಮಟ್ಟಿಗೆ ಇದು ಬಂದದ. ಎಸ್, ವಾಟ್ ಐ ಹ್ಯಾವ್ ಡನ್, ನಾನು ಏನೇನು ಮಾಡಿ ಇಲ್ಲಿ ಬಂದಿದ್ದೀನಿ ಅನ್ನುವಂಥದ್ದು ನಮಗೆ 100% ಗುರ್ತದ. ಯಾರ್ಯಾರಿಗೆ ಏನೇನು ತೊಂದರೆಗಳನ್ನ ಮಾಡಿದ್ದೀನಿ, ಯಾರ್ಯಾರಿಗೆ ಏನೇನು ಬೈದಿದ್ದೀನಿ, ಯಾರ್ಯಾರಿಗೆ ಏನೇನು ನೋವು ಕೊಟ್ಟಿದ್ದೀನಿ, ಯಾವ್ಯಾವ ರೀತಿಯಲ್ಲಿ ನನ್ನ ವರ್ತನೆಗಳಿದ್ದು, ಇವೆಲ್ಲವನ್ನ ನಾವು ನೋಡಿವಿ. ಸ್ವಲ್ಪ ಮಟ್ಟಿಗೆ ಅವತ್ತು ಗೊತ್ತಾಗೈತೆ 4ರಾಗ ಬರದ ಮ್ಯಾಗ ಏನೇನ್ ಇಫೆಕ್ಟ್ ಆಯ್ತು ಅನ್ನುವಂಥದ್ದು ಇಲ್ಲಿ ಗುರ್ತಕತ್ತ 5ರಾಗ ನೀನು ಮಾಡಿದ್ರಿಂದಾಗಿ, ನೀನು ಮಾಡಿದ ತಪ್ಪಿನಿಂದಾಗಿ ಅಥವಾ ನೀನು ಮಾಡಿದ ವರ್ತನೆಯಿಂದಾಗಿ ಯಾರಿಗೆ ಏನೇನು ಕೆಡಕಾಗಿದೆ ಅನ್ನುವಂಥದ್ದು ಗುರ್ತಾಗೋದು 5ನೇ ಹೆಜ್ಜೆ ಒಳಗ. ಇನ್ನೊಬ್ಬರ ಮುಂದೆ ಕುಂತಾಗ ಗುರ್ತಾಕತ್ತೆ, ಕನ್ನಡಿ ಹೊಡಿತಿರ್ತೈತೆ, ಅಲ್ಲಿ ರಿಫ್ಲೆಕ್ಸ್ ಹೊಡಿತಿರ್ತೈತೆ, ರಿಫ್ಲೆಕ್ಸ್. ಸೊ ಹಿಂಗಾಗಿ ನಾವು ಇಲ್ಲಿ ಇನ್ನೊಂದಿಷ್ಟು ಪ್ರಯತ್ನವನ್ನ ಮಾಡ್ಬೇಕಾಗಿತ್ತು. ನಮ್ಮ ಪ್ರಯತ್ನವನ್ನ ರೀಡಬಲ್ ಮಾಡ್ಬೇಕು ಅಂತ ಹೇಳ್ತಾರ, ಇಮ್ಮಡಿ ಮಾಡಬೇಕು ಅಂತ ಹೇಳ್ತಾರ. But now the time has come when he ought to redouble his efforts to see how many people he has hurt. ಯಾರ್ಯಾರಿಗೆ, ಎಷ್ಟು ಜನರಿಗೆ ನಾನು ನೋವನ್ನ ಕೊಟ್ಟಿದ್ದೀನಿ. ಕೆಲವೊಂದಿಷ್ಟು ಹಳೆವು 20 ವರ್ಷ, 15 ವರ್ಷ, ಆಲ್ಮೋಸ್ಟ್ 9 ವರ್ಷ, 10 ವರ್ಷದ ಹಿಂದೆ ಕೊಟ್ಟಂತ ನೋವುಗಳು
ಕಣ್ಣಿಗೆ ಈಗ್ಲೂ ಈಗ ಮಾತಾಡ್ತಾ ಇದ್ದೀನಿ, ಕಣ್ಣಿಗೆ ಬಂದ್ ಹೋತು, ಇನ್ನೂ ಸಿಕ್ಕಿಲ್ಲ, ಪರಿಹಾರ ಆಗಿಲ್ಲ, ಅಮೆಂಡು ಮಾಡಿಲ್ಲ, ಉಳ್ದವು, ಕೆಲವೊಂದಿಷ್ಟು ಉಳ್ದವು. ಕಣ್ಣಿಗೆ ಬಂದ್ ಹೋಗ್ತದೆ ಈಗ. ಸಮ್ ಓಲ್ಡ್ ಅಂತ ಹೇಳ್ತಾರ, ಕೆಲವೊಂದಿಷ್ಟು ಮರೆತು ಹೋದ, ಕೆಲವೊಂದಿಷ್ಟು ಗುಣವಾದ, ಇವಂದು ಕೆಲವು ಗುಣವಾದ ಎಷ್ಟ್ ರಿಪೇರ್ ಆಗೈತಿ. ಸಮ್ ಎಮೋಷನಲ್ ವುಂಡ್ಸ್ ಅಂತ ಹೇಳ್ತಾರ, ಸಮ್ ಓಲ್ಡ್, ಕೆಲವೊಂದಿಷ್ಟು ಹಳೆದವು, ಸಮ್ ಪರ್ಹ್ಯಾಪ್ಸ್ ಫರ್ಗೆಟನ್, ಮರ್ತ್ ಹೋಗ್ಯಾವ, ಕೆಲವೊಂದಿಷ್ಟು ಮಾಡಿದ್ದು ಮರ್ತ ಹೋಗ್ಯಾವು. ಸಮ್ ಸ್ಟಿಲ್ ಹೇಳ್ತಾರ ಅವರು, ಕೆಲವೊಂದಿಷ್ಟು ಗುಣವೂ ಆಗ್ಯಾವು, ಕೆಲವೊಂದಿಷ್ಟು ಮುಗಿದು ಹೋಗ್ಯಾವ, ಕೆಲವೊಂದಿಷ್ಟು ಕ್ಷಮೆನೂ ಆಗ್ಯಾವ, ಕೆಲವೊಂದಿಷ್ಟು ಮರ್ತು ಹೋಗಿದಾವು. ಕೆಲವೊಬ್ರು ಇನ್ನೂ ತನಕ ಕೆಲವೊಂದಿಷ್ಟು ಏನೂ ಆಗೇ ಇಲ್ಲ ಅನ್ನೋರ್ ಗತೆ ಆದ್ರ, ಬಟ್ ಮಾಡಿದವ್ ನನಗ್ ಗುರ್ತದ ನಾ ಏನ್ ಮಾಡೀನಿ ಅನ್ನುವಂಥದ್ದು. ಬಟ್ ಅವ್ರಿಗೇನು ಗುರ್ತೇ ಇಲ್ಲ ಅದು ನಾನು ಮಾಡಿದ್ದು, ನನ್ನಿಂದನೇ ಹಂಗ ಆಗೈತೆ ಅಂತ ಅವ್ರಿಗೆ ಇನ್ನೂ ತನಕನೂ ಗುರ್ತೇ ಇಲ್ಲ. ಆದ್ರೆ ನನಗ್ ಗುರ್ತು ನಾನ್ ಮಾಡಿದ್ದು. ಕೆಲವೊಂದಿಷ್ಟು ಸೀಕ್ರೆಟ್ಗಳು ಇರ್ತಾವಲ್ಲ, ಇರ್ತಾವ ಒಳಗ ಇಟ್ಕೊಂಡಿರ್ತೀವಿ ನಾವು, ಅವು ನಮ್ಮನ್ನ ವಿಪರೀತ ಅಪಾಯಕ್ಕೀಡು ಮಾಡ್ತಾವ. ನಾವ್ ಅನ್ಕೊಂತೀವಿ ಸಾಯಿ ತನಕ ನಮ್ ಜೊತೆ ಇರ್ಲಿ ಅಂತ ಹೇಳಿ, ತಪ್ಪದು, ಬಹಳ ಅಪಾಯಕಾರಿ ಹೇಳ್ತಾರ. ಆಮೇಲೆ ಈ ನಮ್ಮನ್ನ ಸರ್ವನಾಶ ಮಾಡಕ್ಕೂ ರೆಡಿ ಹಾಕವು. ಬುದ್ಧಿ ಅಲ್ಲ ಅಂತ ಹೇಳ್ತಾರ ಅವರು ಬಿಗ್ ಬುಕ್ ಅಲ್ಲಿ. ಕೆಲವೊಂದಿಷ್ಟು ನಮ್ಮಲ್ಲಿ ಅದಾವು, ಅವು ಸಾಯಿ ತನಕ ನಮ್ ಜೊತೆನೆ ಹೋಗ್ಲಿ ಅಂತಂದ್ರೆ ಅದು ಮಬ್ಬುಗೇಡಿತನ ಅಂತ ಹೇಳ್ತಾರೆ, ಮೂರ್ಖತನ ಅಂತ ಹೇಳ್ತಾರೆ. ಕೆಲವು ಇನ್ನೂ ಅದಾವು, ಇವತ್ತಿಗೂ ಸ್ಟಿಲ್ ಸಫರಿಂಗ್, ಇವತ್ತಿಗೂ ನೋಯ್ತಾ ಇದಾರೆ ನಮ್ಮಿಂದಾಗಿ. ಇವತ್ತಿಗೂ ನೋಯ್ತಾ ಇದಾರ, ಬಟ್ ಯಾವತ್ತೂ ಅವ್ರ ಮುಂದೆ ಹೋಗಕ್ಕಾಗಿಲ್ಲ, ಇನ್ನೂ ತನಕ ಅವ್ರ ಎದುರಿಗೆ ನಿಂತು ಮಾತನಾಡಕ್ಕಾಗಿಲ್ಲ. ಅವ್ರೆಲ್ಲೂ ಇದಾರ, ನಾವೆಲ್ಲೂ ಇದ್ದೀವಿ, ಸ್ಟಿಲ್ ದೇ ಆರ್ ಸಫರಿಂಗ್. ಅಲ್ಲಿ ನೋವಿದೆ, ನಾವು ಮಾಡಿದ ಕರ್ಮದಿಂದಾಗಿ ಇವತ್ತಿಗೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ. ನಮಗನಿಸ್ತದ ಇವತ್ತು ಆಗಿದ್ದಾಗಿ ಹೋಗೈತಿ, ಹೋಗಿದ್ದು ಹೋಗೈತಿ. ಅವರು ತಮ್ಮ ಮಟ್ಟಕ್ಕೆ ತಾವದ್ರ, ನಾವು ನಮ್ಮ ಅಷ್ಟಕ್ಕೆ ನಾವ್ ಅದೀವಿ, ನಮ್ದು ಒಂದು ಹೊಸ ಜೀವನವನ್ನ ನಾವು ಸ್ಟಾರ್ಟ್ ಮಾಡಿದ್ವಿ, ಅವರೆಲ್ಲೋ ಬದುಕೊಂಡವ್ರೆ. ಓಕೆ, ಯಾಕೆ ಬೇಕು ಈ ಭಾವನಾತ್ಮಕವಾದ ವಿಷಯಗಳನ್ನ, ಈ ಭಾವನಾತ್ಮಕ ಗಾಯಗಳನ್ನ ಕೆದಕುವುದು ಯಾಕೆ ಬೇಕು? ಇವುಗಳನ್ನ ಕೆದಕುವುದು ಯಾಕೆ ಬೇಕು? ಇದೆಲ್ಲ ಹೆಂಗ ಅನಿಸ್ತದಂದ್ರ ವಿತೌಟ್ ಪರ್ಪಸ್ ಆಪರೇಷನ್ ಮಾಡುದು, ಯಾವುದೇ ಕಾರಣವಿಲ್ಲದೆ ಆಪರೇಷನ್ ಮಾಡ್ದಂಗೆ ಹರಿದು ಆಪರೇಷನ್ ಮಾಡಿ ಏನು ತೆಗಿಬೇಕಂತಾನೆ ಗೊತ್ತಿಲ್ಲ ನಮ್ಗ, ಸುಮ್ನೆ ಆಪರೇಷನ್ ಮಾಡಕ್ ಹೋಗುದು ಅಂತ ಹೇಳ್ತಾರ. ಪರ್ಪಸ್ಲೆಸ್ ಅಂಡ್ ಪಾಯಿಂಟ್ಲೆಸ್ ಪೀಸ್ ಆಫ್ ಸರ್ಜರಿ ಅಂತ ಹೇಳ್ತಾರ. ಪರ್ಪಸ್ ಇಲ್ಲ, ಅಲ್ಲಿ ಕಾರಣನೇ ಇಲ್ಲ, ಯಾವ ಉದ್ದೇಶಕ್ಕಾಗಿ ನಾವು ಇದನ್ನೆಲ್ಲವನ್ನ ಮಾಡ್ತಾ ಇದೀವಿ ಅನ್ನುವಂಥದ್ದು ಗುರ್ತಾ ಇಲ್ಲ. ಹಂಗ ಅನಿಸ್ತೈತಿದು. ಎಷ್ಟೋ ವರ್ಷಗಳಾದ್ರು, ಎಷ್ಟೋ ಸಮಯ ಆಯ್ತು, ಅವ್ರ ಪಾಡಿಗೆ ಅವ್ರ ಅದಾರ, ಇವ್ರ ಪಾಡಿಗೆ ಇವ್ರ ಅದಾರ. ಬೆಳಗ್ಗೆ ನಮ್ಮ ಇವ್ರು ಇರ್ಬೇಕು, ಮಂಡ್ಯದ ಹೆಸರು ಬೇಡ, ಮಂಡ್ಯದವ್ರು ಬಹಳ ಚಂದ ಹೇಳ್ತಾ ಇದ್ರು. 8, 9, 10, 12 ವರ್ಷದ ನಂತರ ಒಂದು ಸೆಕೆಂಡ್ ಮಾತನಾಡ್ಬೇಕು ಅಂತ ನಿಂದಿರ್ಸಿ ಅವರು ತಮ್ಮಲ್ಲಿ ಆದಂಥದ್ದನ್ನು ಹೇಳಿದಾಗ ಅದು ಆ ಫೀಲಿಂಗ್ ಬೇರೆ. 12 ವರ್ಷ 10 ವರ್ಷ ಆದ ನಂತರ ಇನ್ನೂ ಹೇಳಿದ್ರು, ಯಾಕೆ ಬೇಕಿದೆಲ್ಲ ಅನಿಸ್ತದ. ಆದ್ರೆ ಬೇಕು ಸ್ನೇಹಿತರೆ, ಬೇಕು. ಯಾಕೆ ಬೇಕನ್ನುವಂಥದ್ದು ಮುಂದೆ ಕೊಡ್ತಾರ ಅವ್ರು. ಆದ್ರೆ ನಮಗೆ ಒಂದಿಷ್ಟು ಅಪೇಕ್ಷೆ ಪಟ್ಟು ಅಥವಾ ನಮಗಿದು ಬೇಕು ಅಂತ ಹೇಳಿ ಒಂದು ಆರಂಭ ನಾವು ಮಾಡಿದ್ವಪ್ಪ ಅಂತಂದ್ರೆ ಇದರ ಪ್ರಯೋಜನ ನಮಗ ತ್ವರಿತವಾಗಿ ಆದಷ್ಟು ಬೇಗ ನಮಗ ಕಂಡು ಬರ್ತದೆ. ಒಂದೊಂದು ತಡೆಯನ್ನ ನಾವು ಹೆಂಗ್ ದಾಟ್ಕೋತ ಹೋಗ್ತೀವಿ, ಒಂದೊಂದು ಗೋಡೆಯನ್ನ ಅಥವಾ ಒಂದೊಂದು ಅಬ್ಸ್ಟಾಕಲ್ ಅನ್ನ ಅಥವಾ ಒಂದೊಂದು ಏನು ಕಷ್ಟ ಅಂತೀವಿ ಅಥವಾ ಗೋಡೆ ಅಂತ ಹೇಳ್ಬೋದು, ಇವುಗಳನ್ನ ನಾವು ದಾಟ್ತಾ ಹೋಗ್ತೀವಿ, ನೋವು ಮಾಯುತ್ತಾ ಬರ್ತದ ಸ್ನೇಹಿತರೆ. 100% ಇದಾಗಿದೆ ನನಗೆ. ಸರಿ ಸುಮಾರು 14 ವರ್ಷ, ಈಗ ನನ್ನ ಮಗ 13 ವರ್ಷದ ಹಿಂದೆ ಮಾಡಿದಂತ ಕರ್ಮವನ್ನ ನಾನು ಮೊನ್ನೆ ಯಾವುದೋ ಒಂದು
ಸಮಯ ಸಿಕ್ತು, ಅವಕಾಶ ಸಿಕ್ತು. ಆ ಅವಕಾಶವನ್ನ ನಾನು ಸದುಪಯೋಗ ಪಡಿಸ್ಕೊಂಡು ಅವರನ್ನ ನಿಲ್ಲಿಸಿ ನಾನು ಮಾತನಾಡಿ, ನಾನು ಅವತ್ತು ಮಾಡಿದ್ದು ತಪ್ಪು, ದಯವಿಟ್ಟು ನನಗೆ ಕ್ಷಮೆ ಕೊಡು, ನಿನ್ನಿಂದ ಸಾಧ್ಯ ಆದ್ರೆ. ಇಲ್ಲಾಂದ್ರೆ ಶಿಕ್ಷೆ ಕೊಡ್ಲಿಕ್ಕೆ ನೀನ್ ರೆಡಿ ಇದ್ರೆ ಅದನ್ನ 100% ಶಿರಸಾ ವಹಿಸಿ ನಾನು ಸ್ವೀಕರಿಸ್ಲಿಕ್ಕೆ ರೆಡಿ ಆಗಿ. ಆಯ್ತು ಹೋಗಂತ, ಆಯ್ತು ಮಾಡಿ ಹೋಗು ತಂದೆ ಸಾಕಿ, ಮತ್ ಅದನ್ನ ಕೆದಕೊಂತ ಕುಂದ್ರಬೇಡ ಅಂತ ಹೇಳಿ ಮತ್ತೆ ಬೆನ್ನಿಗೆ ಹೊಡೆದು ಕಳ್ಸಿದ್ರು. ಅಷ್ಟು ಪ್ರೀತಿಯಿಂದ ಆಯ್ತು ಆಗಿದ್ದಾಯ್ತು ಹೋಗಿದ್ದು ಹೋಯ್ತು ಅಂತ ಹೇಳಿದ್ರು. ಸೊ ಒಂದು ಡಿಲೀಟ್ ಆಯ್ತು, ಒಂದು ನೋವು ಮಾಯ ಆಯ್ತು. ಅದು ಕುರಿತಿತ್ತು ಯಾವಾಗ್ಲೂ ಅವರನ್ನ ಎದುರಿಗೆ ನೋಡಿದಾಗ ಅಥವಾ ದೂರಿಂದ ಎಲ್ಲೋ ಅವರನ್ನ ನೋಡಿದಾಗ ಎದೆಯಲ್ಲಿ ನೋವು ಬರ್ತಾ ಇತ್ತು. ಈಗ ಯಾವನ್ಗಾರ ಒಂದ್ 10-20 ರೂಪಾಯಿ 26-25 ರೂಪಾಯಿ ಕೊಡ್ಬೇಕಾದ್ರೆ ಅವ್ನ ಅಂಗಡಿ ಕಡೆ ಹೋದ್ರೆ ನೆನಪು ಹೆಂಗ್ ಬರ್ತದಲ್ಲ, ಹಂಗದ ನೆನಪು ಬರುತ್ತೆ ನನಗೆ. ಆದ್ರೂ ಕೂಡ ನೆನಪು ಬರ್ಲಾರ್ದವ್ರ ಗಟ್ಟಿ ಹೋಗ್ತಿರ್ತೀವಿ ನಾವು. ಈ ಒಬ್ಬ ಹಾಲಿನ ಅಂಗಡಿ ಒಂದ್ 20 ರೂಪಾಯಿ ಕೊಡ್ಬೇಕಂದ್ರೆ ಅವ್ನ ಅಂಗಡಿ ಕಡೆ ಹೋದಾಗ ನನಗೆ 100% ನೆನಪಾಗೇ ಆಗ್ತದೆ. ಆದ್ರೂ ಕೂಡ ಕೊಟ್ಟು ಹೋಗಿರ್ಬೋದು, ಮತ್ತೆ ಮುಂದೋಗಿರ್ತೀನಿ, ಮತ್ತೆ ಬರ್ತೀನಿ. ಹಿಂಗೆ ದುಡ್ಡಿನ ವ್ಯವಹಾರ ಅಲ್ಲ, ಆದ್ರೆ ಇಂಥ ವಿಷಯಗಳು ಸಾಕಷ್ಟು ಅದಾವ ಸ್ನೇಹಿತರೆ. ಸೊ ಒಂದೊಂದನ್ನ ನಾವು ಯಾವತ್ತು ಕ್ಷಮೆ ಕೇಳ್ತಾ ಯಾವತ್ತು ಆ ಸಂಬಂಧವನ್ನ ಸುಧಾರಿಸ್ಲಿಕ್ಕೆ ನೋಡ್ತೇವೆ, ನಮ್ಮನ್ನ ನಾವು ತಿದ್ದುಪಡಿಯನ್ನ ಮಾಡ್ಕೊಳ್ತೀವಿ, ಆ ಸಂಬಂಧಕ್ಕೆ ಒಂದು ಹೊಸ ಅರ್ಥವನ್ನ ಕೊಡ್ತೀವಿ, ಆ ಸಂಬಂಧಕ್ಕೆ ಒಂದು ಹೊಸ ರೂಪವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಆಟೋಮೆಟಿಕ್ ಆಗಿ ಬದುಕಿನ ಎಲ್ಲ ಹಿಂದಿನ ಗಾಯಗಳು ವಾಸಿ ಆಗ್ತಾ ಬರ್ತದೆ. ಅಲ್ಲಿ ಏನು ಹಿಂದೆ ಇದ್ದಂತ ಸಂಬಂಧ ಇರ್ತದಲ್ಲ ಅದರ 10 ಪಟ್ಟು ಈಗ ಮತ್ತೆ ಆ ಸಂಬಂಧ ವೃದ್ಧಿ ಆಗ್ತದೆ. ಎಸ್, ಸತ್ಯ ಹೇಳಿದ್ನಲ್ಲ, ತಪ್ಪನ್ನ ಒಪ್ಕೊಂಡಲ್ಲ ಅನ್ನುವಂಥದ್ದು ಬರ್ತದ. ಆ ಬಂದ ಜೊತೆಗೆ ನಮ್ಮನ್ನ ಅವ್ರು ಇನ್ನಷ್ಟು ಪ್ರೀತಿಯಿಂದ ಕಾಣಿಸ್ತಾರೆ, ಇನ್ನಷ್ಟು ಗೌರವಿಸ್ತಾರೆ. ಹೇಳ್ತಾರ ಅವ್ರು, ಎಸ್ ಯಾರು ಮಾಡದೇ ಇರುವಂಥದ್ದಪ್ಪ ಇದು, ನೀನ್ ಬಂದ ತಪ್ಪಾಗಿದೆ ಅಂತ ಹೇಳ್ತಾ ಇದೆಯಲ್ಲ ಅದು ಗ್ರೇಟ್, ಹೋಗಿ ಸಾಕಂತಾರೆ. ಇದು ಆಗಿದೆ ಅವ್ರ ಸ್ನೇಹಿತರೆ. ಹಿಂಗಾಗಿ ನಾವು ಪ್ರಾರಂಭ ಮಾಡಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಸೊ ಮುಂದಿನ ಪ್ಯಾರ ಓದಿ ಸರ್ ಪ್ಲೀಸ್. ಆದರೆ ಈ ತಡೆಗಳು ನಿಜವಾದವುಗಳು. ಮೊದಲನೆಯದು ಮತ್ತು ಅತಿ ಕಷ್ಟಕರವಾದುದು ಕ್ಷಮಾಪಣೆಗೆ ಸಂಬಂಧಪಟ್ಟದ್ದು. ಇನ್ನೋರ್ವ ವ್ಯಕ್ತಿಯೊಂದಿಗೆ ನಮ್ಮ ಮುರಿದು ಹೋದವ ಅಥವಾ ಅಳಿಸಿದ ಸಂಬಂಧವನ್ನು ನೋಡುವಾಗ ಆರಂಭದಲ್ಲೇ ನಮ್ಮ ಭಾವನೆಗಳು ರಕ್ಷಣಾತ್ಮಕವಾಗುತ್ತವೆ. ನಾವು ಇನ್ನೊಬ್ಬರಿಗೆ ಮಾಡಿದ ಅನ್ಯಾಯದತ್ತ ನೋಡುವುದನ್ನು ತಪ್ಪಿಸಿಕೊಳ್ಳಲು ಇನ್ನೊಬ್ಬರು ನಮ್ಮನ್ನು ಉದ್ದೇಶಿಸಿ ಮಾಡಿದ ತಪ್ಪುಗಳಂತ ನೋಡುತ್ತೇವೆ. ಆ ವ್ಯಕ್ತಿಯು ನಮ್ಮೊಂದಿಗೆ ಯಾವ ರೀತಿಯಲ್ಲಿ ಅಸಮರ್ಪಕವಾಗಿ ನಡೆದದ್ದೇ ನಿಜವಾದಲ್ಲಿ ಇದು ಖಂಡಿತವಾಗಿರುತ್ತದೆ. ಆತನತ್ತ ನಮ್ಮ ನಡತೆಯು ಕೆಡುಕುತನವನ್ನು ಕಡಿಮೆ ಮಾಡುವಲ್ಲಿ ಅಥವಾ ಸಂಪೂರ್ಣವಾಗಿ ಮರೆತು ಬಿಡುವಲ್ಲಿ ಇದನ್ನೊಂದು ಸಾಧನವಾಗಿ ನಾವು ಬಳಸುತ್ತೇವೆ. ಸಾಕಷ್ಟು ತಡೆಗಳು ಬರ್ತಾವ, 100% ಇವು ಕರೆಕ್ಟ್ ಆಬ್ಸ್ಟ್ಯಾಕಲ್ಸ್ ಇರ್ತಾವ. ಈ ತೊಂದರೆಗಳು ಬರ್ತಾವ, ಈ ತಡೆಗೋಡೆಗಳು ಬಂದಂಗ ಇರ್ತಾವ, ಇದು ಯಾಕೆ ಬೇಕಂತ ಅನಿಸ್ತದ. ಸೊ ಮೊದಲನೇದು ಏನಪ್ಪಾ ಅಂದ್ರೆ ಅತಿ ಕಷ್ಟಕರವಾದದ್ದು ಏನಪ್ಪಾ ಅಂದ್ರೆ ಕ್ಷಮಾಪಣೆಗೆ ಸಂಬಂಧಪಟ್ಟಂತ. ಕ್ಷಮೆ ಕೇಳೋದಲ್ಲ ಇಲ್ಲಿ, ಕ್ಷಮಾಪಣೆಗೆ. ಕ್ಷಮಾಪಣೆ ಕೇಳೋದಕ್ಕಿಂತ ಹೆಚ್ಚಾಗಿ ಕೊಡೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲದಕ್ಕಿಂತ ಅತಿ ಕಷ್ಟಕರವಾದದ್ದು ನಂದು ಬಿಟ್ಟು ಬಿಡ್ತೀನಿ. ಇಲ್ಲಿ ನಂದು ಏನೇನು ಮಾಡೀನಿ ಅದೆಲ್ಲವನ್ನ ಬಿಟ್ಟು ಬಿಡ್ತೀನಿ. ಒಬ್ಬ ವ್ಯಕ್ತಿ ಇರ್ತಾನ, ಆ ವ್ಯಕ್ತಿಯೊಂದಿಗೆ ನನ್ನ ಸಂಬಂಧಗಳು ಹಳಿಸಿ ಹೋಗಿರ್ತಾವ ಅಥವಾ ಏನೋ ಒಂದು ಆಗಿರ್ತವೆ, ಏನೋ ಒಂದಿಷ್ಟು ಮುರಿದು ಹೋಗಿರ್ತಾವ ಸಂಬಂಧಗಳು. ಅಂತ ಸಂಬಂಧಗಳನ್ನ ನೀವು ಹೇಳಿದ ಪ್ರಕಾರ ಮತ್ತೆ ಅದನ್ನ ನಾವು ಸರಿಪಡಿಸ್ಕೊಳ್ಳಕ್ಕೆ ಹೋದಾಗ ನಮಗೇನಾಗ್ತದ ತೊಂದರೆ ಅಂದ್ರೆ ಮೊದಲಿಗೆ ಕ್ಷಮಾಪಣೆಗೆ ಸಂಬಂಧಪಟ್ಟಂಗೆ ನಮಗೆ ನೋವು ಚಾಲು ಆಗ್ತದೆ. ನಮ್ಮ ಭಾವನೆಗಳು ಇಲ್ಲಿ ನಮಗೆ ರಕ್ಷಣಾತ್ಮಕವಾಗಿರ್ತಾವ. ಏನಪ್ಪಾ ಅಂತಂದ್ರೆ ನಾನು ಮಾಡಿಲ್ಲ, ಅವನು ನನಗೆ ತಪ್ಪು ಮಾಡಿದ್ದಾನೆ, ಅವನು ಮಿಸ್ಟೇಕ್, ಅವನು ನನಗೆ ಅನ್ಯಾಯ ಮಾಡ್ಯಾನ, ಅವನು ಮಾಡಿದ್ರಿಂದಾಗಿ ನಾನು ಆ ರೀತಿ ಮಾಡಿದೆ. ಸಮರ್ಥನೆ, ಅವ್ರು ಹಂಗ ಮಾಡಿದ್ರು ಅದಕ್ಕೆ ನಾ ಹಿಂಗ ಮಾಡಿದೆ, ನಂದೇನು ತಪ್ಪಿಲ್ಲ, ಅವ್ರು ಯಾಕೆ ಹಂಗ ಮಾಡ್ಬೇಕಾಗಿತ್ತು. ಸೊ ಇಲ್ಲಿ ನಾವು ನಮ್ಮ ಭಾವನೆಗಳನ್ನ ನಾವು ರಕ್ಷಣಾತ್ಮಕವಾಗಿ ಮಾಡಿಬಿಡ್ತೀವಿ. ಈ ಸಂಬಂಧಗಳನ್ನು ನೋಡಿದಾಗ, ಅದು ಕೆಟ್ಟು ಹೋದಂತ ಸಂಬಂಧಗಳನ್ನು ನೋಡಿದಾಗ ನಮ್ಮ ಭಾವನೆಗಳು ಯಾವಾಗ್ಲೂ ರಕ್ಷಣಾತ್ಮಕವಾಗಿರ್ತಾವ. ಅಂದ್ರೆ ನನ್ನ ಪರವಾಗಿ ಯೋಚನೆ ಮಾಡ್ತದ. ಹೌದು, ಅವನು ಹಂಗ್ ಮಾಡಿದ್ದಕ್ಕೆ ನಾನು ಹಂಗ್ ಮಾಡಿದೆ, ನಾನು ಇನ್ನೊಬ್ಬರಿಗೆ ಮಾಡಿದ ಅನ್ಯಾಯ ನೋಡೋದನ್ನ ತಪ್ಪಿಸಿಕೊಳ್ಳಕ್ ನಾನು ಈ ರೀತಿ ಮಾಡ್ತೇನೆ.
ಇದನ್ನ ತಪ್ಪಿಸ್ಕೊಳಕ ಅವರು ನಮ್ಮನ್ನ ಉದ್ದೇಶಿಸಿ ಏನು ತಪ್ಪುಗಳನ್ನ ಮಾಡ್ರೆ ಅದನ್ನ ನೋಡುದು ಹೆಚ್ಚಿಗೆ. ಅದಕ್ಕೆ ಹೇಳೋದು ಇಲ್ಲಿ ಸೂಕ್ಷ್ಮತೆಗಳು ಬಹಳ ಇದಾವು. ನಾನು ನನಗಾದ ತೊಂದರೆಯನ್ನ ನೋಡುದಲ್ಲ, ಅವನಿಂದಾಗಿ ನನಗಾದ ತೊಂದರೆಗಳನ್ನ ನೋಡುದಲ್ಲ, ನನ್ನಿಂದಾಗಿ ಅವನಿಗೇನು ತೊಂದರೆ ಆಗೈತೆ ಅನ್ನುವಂಥದ್ದು ನೋಡ್ಬೇಕಾಗೈತಿ. ಬಟ್ ನಾನೇನ್ ಮಾಡ್ತೀನಿ, ಅವನಿಂದ ಏನ್ ನನಗ್ ತಪ್ಪಾತ, ಓಕೆ ತಪ್ಪಾಗಿರ್ಬೋದು, ಅವನೇ ಫಸ್ಟ್ ಮಾಡಿರ್ಬೋದು, ಫೈನ್, ಇಲ್ಲ ಅಂತ ಅಲ್ಲ, ಅದು ಅವನ್ ತಪ್ಪು ಇರಬಹುದು, ಅವನ್ ನಮಗ್ ಮಾಡಿರ್ಬೋದು, ಅದಕ್ಕೆ ನನ್ನ ರಿಯಾಕ್ಷನ್ ಹಿಂಗಾಗೈತಿ, ಓಕೆ. ನಾನು ಈ ರೀತಿ ರಿಯಾಕ್ಷನ್ ಮಾಡೋಕ್ಕಿಂತ ಬದಲಿಗೆ ಇನ್ಯಾವುದೋ ತರ ಮಾಡಬಹುದಿತ್ತಲ್ಲ ಅನ್ನುವಂಥದ್ದು ನಾನು ಯೋಚಿಸುವುದಿಲ್ಲ. ಅವ ಮಾಡಿದ್ದಕ್ಕೆ ನಾನು ಸರಿಯಾಗಿ ಮಾಡಿದ್ದೀನಿ ಅಷ್ಟೇ, ಅವನು ಸರಿಯಾಗಿದ್ದಿದ್ರೆ ನಾನು ಯಾಕೆ ಹಿಂಗ್ ಮಾಡ್ತಿದ್ದೆ ಅನ್ನುವಂಥ ಕ್ವಶನ್ಗಳು. ಇದು ನಮ್ಮನ್ನ ನಾವು ರಕ್ಷಣೆ ಮಾಡುವಂಥದ್ದು. ಅಂದ್ರೆ ಇಲ್ಲಿ ಕೂಡ ನಾವು ನಮ್ಮ ತಪ್ಪಲ್ಲ, ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನೋಡ್ತೇವೆ. 100% ಆ ವ್ಯಕ್ತಿ ನಮ್ಮ ಜೊತೆ ಅಸಮರ್ಪಕವಾಗಿ ನಡ್ಕೊಂಡಿರ್ತಾನ, ಅದು ಖಂಡಿತವಾಗಿರ್ತದೆ, ಇಲ್ಲ ಅಂತ ಹೇಳೋದಲ್ಲ. ಆತನತ್ತ ನಮ್ಮ ನಡತೆಯ ಕೆಡುಕತನವನ್ನು ಕಡಿಮೆ ಮಾಡುವಲ್ಲಿ ಅಥವಾ ಸಂಪೂರ್ಣವಾಗಿ ಮರೆತು ಬಿಡುವಲ್ಲಿ ಇದನ್ನೊಂದು ನಾವು ಸಾಧನವಾಗಿ ಯೂಸ್ ಮಾಡ್ಕೊಳ್ತೀವಿ. ಎಸ್, ನಾನೇನ್ ತಪ್ಪು ಮಾಡಿಲ್ಲ ರೀ, ಅವನು ಮಾಡಿದ ಅದಕ್ಕೆ ನಾನು ಮಾಡಿದೆ, ಬರೋಬ್ಬರಿ ಮಾಡಿದ ನಾನು ಅವಂಗ, ನಂದೇನ್ ತಪ್ಪಿರ್ಲಿಲ್ಲ, ಅವನು ತಪ್ಪು ಮಾಡಿದ ಅದಕ್ಕೆ ಅವನ ಶಿಕ್ಷೆ ಅನುಭವಿಸೋಣ ಅಷ್ಟೇ ಅನ್ನುವಂಥದ್ದನ್ನ ಹೇಳ್ತೇವೆ. ನಾನು ಶಿಕ್ಷೆ ಕೊಡ್ಲಿಕ್ಕೆ ಯಾರು, ನಾನು ಆ ರೀತಿ ಮಾಡ್ಲಿಕ್ಕೆ ಯಾರು ಅನ್ನುವಂಥದ್ದನ್ನ ನೋಡ್ಬೇಕಲ್ಲ. ನಾನು ಯಾಕೆ ಆ ಥರ ಮಾಡ್ಬೇಕು ಅವನಿಗೆ? ಅವನೇನೋ ಮಾಡ್ಯಾನ, ಓಕೆ ಮಾಡ್ಲಿ, ನನಗ್ ಮಾಡ್ಯಾನಲ್ಲ, ಆಯ್ತು, ಬಟ್ ನನ್ನ ರಿಯಾಕ್ಷನ್ ಏನಿತ್ತು, ನಾನೇನ್ ಮಾಡಿದೆ ಅದನ್ನು ನೋಡ್ಬೇಕಾಗಿದೆ. ಹೊರತಾಗಿ ನಾವು ಇಲ್ಲಿ ಇನ್ನೊಬ್ಬರ ಜೀವನವನ್ನು ಬರಿತಾ ಇಲ್ಲ, ನಾವು ಇನ್ನೊಬ್ಬರಿಗೆ ನಾವು ಏನು ಹಾನಿ ಮಾಡೀವಿ ಅದನ್ನು ಬರಿತಾ ಇದ್ದೀವಿ, ಹೊರತಾಗಿ ಮತ್ತೊಬ್ಬರು ನಮಗೇನು ಹಾನಿ ಮಾಡ್ಯಾರ ಅದನ್ನು ಬರಿತಾ ಇಲ್ಲ. ವಾಟ್ ಇಸ್ ಮೈ ಪಾರ್ಟ್, ನಂದೇನು ತಪ್ಪಿತ್ತು, ನಾನೇನು ಯಾವ ರೀತಿ ವರ್ತನೆ ಮಾಡಿದೆ, ನಾನು ಯಾವ ರೀತಿ ನಡ್ಕೊಂಡೆ ಅದನ್ನು ಬರಿಬೇಕಾಗೈತಿ. ನನ್ನಿಂದಾಗಿ ಅವನಿಗೇನಾಗಿದೆ ಅನ್ನುವಂಥದ್ದನ್ನು ಬರಿಬೇಕಾಗೈತಿ, ಹೊರತಾಗಿ ಅವನಿಂದಾಗಿ ಆಗಿದ್ದಕ್ಕೆ ನಾನು ಈ ತರ ಮಾಡಿದೆ ಅನ್ನುವಂಥದ್ದು ಅಲ್ಲ. ಒಂದ್ ವೇಳೆ ಅವ್ರು ಮಾಡಿದ್ದನ್ನ ನಾವ್ ಹಂಗ ಅದನ್ನ ಸಮರ್ಥನೆ ಮಾಡ್ಕೊಂಡ್ರ ಇದೊಂದು ಮತ್ತ ಹೇಳ್ತಾರಲ್ಲ, ಇದೊಂದು ಸಾಧನವಾಗಿ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಇದನ್ನ ನಾವು ಸಾಧನವನ್ನಾಗಿ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮನ್ನ ನಾವು ಮತ್ತೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಇದನ್ನ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಮಾತನ್ನ ಅಲ್ಲಿ ಹೇಳ್ತಾರೆ. ಇದು ಆಗಬಾರ್ದು ಅನ್ನೋದು, ನಾವು ಕೇವಲ ನಾವು ಯಾರಿಗೆ ಏನೇನು ಹಾರ್ಮ್ ಮಾಡಿವಿ ಅದನ್ನ ನೋಡ್ಕೋಬೇಕಾಗಿದೆ ಸ್ನೇಹಿತರೆ. ಓಕೆ, ಸ್ವಲ್ಪ ಓದಿ ಸರ್ ಇನ್ನೊಂದು ಪೇಜ್. ಇಲ್ಲಿ ನಾವು ನಮ್ಮನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಕುಡುಕನೊಬ್ಬ ಕೆಟಲ್ ಒಂದನ್ನು ಕಪ್ಪು ಎಂದು ತೆಗುವುದರಲ್ಲಿ ಹೆಚ್ಚಿನ ಅರ್ಥವಿಲ್ಲ. ಭಾವನಾತ್ಮಕ ಸಮಸ್ಯೆಗಳಿಂದ ನರಳುವವರು ಅಮಲು ರೋಗಿಗಳು ಮಾತ್ರವಲ್ಲ ಎನ್ನುವುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಅಲ್ಲದೆ ನಾವು ಕುಡಿತದಲ್ಲಿದ್ದಾಗ ನಮ್ಮ ಕುಡಿತವು ಇತರರಲ್ಲಿಯ ದೋಷಗಳನ್ನು ದೊಡ್ಡದಾಗಿಸಿ ಹೊರತರುವಂತಾಗಿರುತ್ತದೆ. ನಮ್ಮ ಅತಿ ಸಮೀಪದ ಮಿತ್ರರ ಸಂಯಮವನ್ನು ನಾವು ಪುನಃ ಪರೀಕ್ಷಿಸಿದ್ದೇವೆ. ಅದು ಸಂಬಂಧ ಮುರಿಯುವ ತನಕ ನಮ್ಮ ಬಗ್ಗೆ ಆರಂಭದಿಂದಲೇ ಒಳ್ಳೆಯ ಅಭಿಪ್ರಾಯ ಇಲ್ಲದವರ ನಿಕೃಷ್ಟತೆಯು ಹೊರಬೀಳುವಂತೆ ಮಾಡಿದ್ದೇವೆ. ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ನಮ್ಮಂತಹ ನರಳುವಿಕೆಯರೊಂದಿಗೆ ವ್ಯವಹರಿಸುತ್ತಿದ್ದು ಅವರ ಸಂಕಷ್ಟಗಳು ಹೆಚ್ಚುವಂತೆ ಮಾಡಿದ್ದೇವೆ. ಇವಾಗ ನಾವು ನಮಗಾಗಿ ಕ್ಷಮೆ ಕೇಳುವವರಾಗಿದ್ದರೆ ಅದರ ಪ್ರಾರಂಭವನ್ನು ನಾವು ಎಲ್ಲರನ್ನು ಕ್ಷಮಿಸುವ ಮೂಲಕ ಏಕೆ ಮಾಡಬಾರದು? ಬಂತಲ್ಲ ಲಾಸ್ಟಿಗೆ ಇಲ್ಲಿ ಇಂಥ ಸಿಚುವೇಶನ್ ಬಂದಾಗ ಅವ್ರು ಯಾರೇ ತಪ್ಪು ಏನೇ ತಪ್ಪು ಮಾಡಿದ್ರು ಕೂಡ, ನಮಗ ಅನ್ಯಾಯ ಮಾಡಿದ್ರು ಕೂಡ ಇಲ್ಲಿ ನಾವು ಒಂದಿಷ್ಟು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳ್ತಾರ ಅವ್ರು. ಕುಡುಕನೊಬ್ಬ ಕೆಟಲ್ ಒಂದನ್ನ ಕಪ್ಪು ಏನ ಚಾ ಹಾಕು ಏನಂತೀವಿ ನಾವು, ಕೆಟಲ್ ಅಂತೀವಿ, ಅದು ಕಪ್ ಐತೆ ಅಂತ ಹೇಳಿದ್ರೆ ಏನ್ ಅರ್ಥ ಇಲ್ಲ. ಚಾ ಹಾಕೋದು ಕೆಟಲ್ ಬಾಳ ಕಪ್ ಐತಪ್ಪ, ಇದ್ರಾಗ ನಾ ಕುಡಿಯಂಗಿಲ್ಲ ಅನ್ನುವಂಥದ್ದು ಮಾತುಗಳನ್ನು ಹೇಳ್ದಂಗಿದು. ನನ್ನಂತ ಹೇಳತ್ತೇನೆ ಅಂದ್ರೆ ಎಲ್ಲಿ ಬೇಕಾದ್ರೂ ಹುಳಕ್ ತೆಗಿಯವನ, ಏನ್ ಕೆಟಲ್ ಕಪ್ ಇಲ್ಲಾರ್ದೇನು ಮತ್ತೆ ಬೆಳಗ್ಗೆ ಬಿರ್ತಾವ ಆ ಮಾತು ಬೇರೆ. ಆದ್ರೆ ಆ ಕೆಟಲ್ ಅನ್ನ ಕಪ್ಪು ಅಂತ ಹೇಳಿ ವಾದ ಮಾಡುದು, ಇಂಥದ್ರಾಗ ಏನು ಅರ್ಥ ಇಲ್ಲ.
ಭಾವನಾತ್ಮಕ ಸಮಸ್ಯೆಯಿಂದ ಬಳಲುವವರು ನಾವೊಬ್ಬರೇ ಅಲ್ಲ. ಅಮಲ್ ರೋಗಿಗಳು ಮಾತ್ರ ಭಾವನಾತ್ಮಕ ಸಮಸ್ಯೆಯಿಂದ ನರಳ್ತಾರಂತಲ್ಲ. ಇದನ್ನ ನಾವು ನೆನಪಿಡಬೇಕು. ಇವತ್ತು ಯಾವುದೇ ಕುಡಿತವಿಲ್ಲದೆ, ಯಾವುದೇ ಅಮಲಿಲ್ಲದೆ, ಯಾವುದೇ ನಶೆ ಇಲ್ಲದೆ, ಯಾವುದೇ ತರದ ಇದು ಇಲ್ಲದೆ ಜನ್ಮಕ್ಕಾಗುವಷ್ಟು ದ್ವೇಷವನ್ನ ಕಾರುವವರನ್ನ ನಾನು ನೋಡಿದ್ದೀನಿ ಸ್ನೇಹಿತರೆ. ಕೇವಲ ಅಮಲ್ ರೋಗಿಗಳಿಗೆ ಮಾತ್ರ ಭಾವನಾತ್ಮಕ ತೊಂದರೆ ಇರ್ತದಂತಲ್ಲ, ಭಾವನಾತ್ಮಕ ಸಮಸ್ಯೆಗಳಿರ್ತಾವಂತಲ್ಲ, ಅಥವಾ ಅವರು ಮಾತ್ರ ಕೇವಲ ಅನ್ಯಾಯ ಮಾಡ್ತಾರ ಅಥವಾ ಅನ್ಯಾಯಕ್ಕೆ ಒಳಗಾಗ್ತಾರಂತಲ್ಲ. ಎಲ್ಲವೂ ಸರಿ ಇದ್ದು ಇವತ್ತಿನ ಸಮಾಜ, ಇವತ್ತಿನ ಜಗತ್ತಿನಲ್ಲಿ ಈ ಅಸೂಹೆ, ದ್ವೇಷ, ಕ್ರೋಧ, ಸೇಡು ಅನ್ನುವಂಥದ್ದು ಎಷ್ಟಿದೆ ಅನ್ನುವಂಥದ್ದು ಪ್ರತಿದಿನ ನಮಗೆ ಗೊತ್ತಾಗ್ತದೆ. ಬದುಕಿನಲ್ಲಿ ಅವ್ರಿಗೆ ಏನೇನೂ ಕಡಿಮೆ ಆಗಿರುವುದಿಲ್ಲ, ಆದ್ರೂ ಕೂಡ ಇನ್ನೊಬ್ಬರನ್ನ ನಾವು ದ್ವೇಷ ಮಾಡೋದ್ರಾಗ ಜೀವನ ಕಳಿತೇವೆ. ವಿಕೃತ ಮನಸ್ಸು ಅಂತ ಹೇಳ್ತಾರೆ ಅದಕ್ಕೆ, ವಿಕೃತ ಮನಸ್ಸು. ಯಾವ ಅಮಲು ಇರೋಂಗಿಲ್ಲ, ಯಾವ ಅಮಲನ್ನು ಸ್ವೀಕಾರ ಮಾಡೋದಿಲ್ಲ, ಆದ್ರೂ ಕೂಡ ಪ್ರತಿಯೊಬ್ಬನಿಗೂ ಕಾಡದೆ ಇರುವಂತ ಮನುಷ್ಯನ ಅಂತವ್ರನ್ನ ನಾವು ನೋಡಿದ್ವಿ ಸ್ನೇಹಿತರೆ. ಉದಾಹರಣೆ ಅಂತ ನಾನು ಯಾರ ಹೆಸರನ್ನು ತಗೊಳ್ಳೋದಿಲ್ಲ. ಅವನಿಗೇನು ಕಡಿಮೆ ಆಗಿಲ್ಲ, ಎಲ್ಲವೂ ಇದೆ. ಭಗವಂತ ಎಲ್ಲವನ್ನ ಕೊಟ್ಟಾನ. ಕೈ ತುಂಬ ಸಂಬಳ, ಆಸ್ತಿ ಪಾಸ್ತಿ, ಆರೋಗ್ಯ ಎಲ್ಲವನ್ನ ಕೊಟ್ಟಾನ, ಒಳ್ಳೆ ಜಾಬ್ ಕೊಟ್ಟ. ಆದ್ರೂ ಕೂಡ ಅವನೇನು ಅಮಲ್ ರೋಗಿಗಳಲ್ಲ ಏನಲ್ಲ, ಆದ್ರೂ ಕೂಡ ಪ್ರತಿಯೊಬ್ಬ ಮನುಷ್ಯನನ್ನ ಪೀಡಿಸ್ತಾನ ಅವನು. ಈ ಕಣ್ಣು ಮುಂದೆ ನೋಡಿ ಉದಾಹರಣೆಗಳದ ಇವು, ಸಾಕಷ್ಟು ಉದಾಹರಣೆ. ಹಿಂಗಾಗಿ ನಾವು ಭಾವನಾತ್ಮಕ ಸಮಸ್ಯೆಗಳಿಂದ ನಾವು ಅಷ್ಟನ್ನು ನರಳ್ತೀವಂತಲ್ಲ, ಇದನ್ನ ನಾವು ನೆನಪಿಟ್ಕೋಬೇಕು. ನಮ್ಮ ಅಪೋಸಿಟ್ ಆಗಿ ಇರುವಂತಹ ಮನುಷ್ಯ ಕೂಡ ರೋಗಿನೇ. ಅವನು ನಮಗ ಆತರ ಮಾಡಿರ್ತಾನ ಅಂದ್ರೆ ಅವನಿಗೂ ಒಂದು ರೋಗನ ಅದ, ನಾವು ಮಾಡಿಲ್ವಾ? ನಾವಷ್ಟೇ ರೋಗಿಗಳಲ್ಲ, ಅವರು ಕೂಡ ರೋಗಿಗಳೇ ಅಂತೇಳಿ ನಾವು ನೆನಪಿಟ್ಕೋಬೇಕು. ನಾವು ಕುಡಿತಿದ್ದಾಗ ಮತ್ತೊಬ್ಬರ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನು ಎಷ್ಟು ದೊಡ್ಡದು ಮಾಡ್ತಿದ್ವಿ. ನಮ್ಮ ಜೊತೆ ಇರುವಂತಹ ನಮ್ಮ ಮಿತ್ರರನ್ನು ಎಷ್ಟು ಗೋಳು ಹೊಯ್ಕೊಂತಿದ್ವಿ, ಅವರ ತಾಳ್ಮೆಯನ್ನು ಎಷ್ಟು ಪರೀಕ್ಷೆ ಮಾಡ್ತಿದ್ವಿ. ಅಂದ್ರೆ ಬ್ಯಾಡದ ಸುದ್ದಿ, ಆ ಕುಡಿಲಾರ್ದ ನಮ್ ಕೈಯಾಗ ಸಿಕ್ಬಿಟ್ಟ ಅಂದ್ರೆ ಅವ್ನು ಸಾಕಪ್ಪ ಇವ್ರು ಕೂಡ ಯಾಕಾರ ಬಂದ್ ಅನ್ನೋಂಗ್ ಮಾಡಿಬಿಡ್ತಿದ್ವಿ. ಅಷ್ಟೊಂದು ನಾವು ಅವರನ್ನ ತಾಳ್ಮೆಯನ್ನ ಚೆಕ್ ಮಾಡ್ತಿದ್ವಿ. ಅದು ಎಲ್ಲಿ ಮಠ ಸಾಕ್ ಹೋಗಿರ್ಲಿ ನಿಮ್ಮಂತವ್ರು ಸವಾಸ ಬೇಡ ನಮಗಂತ ಬಿಟ್ಟು ಹೋದವ್ರು ಇದಾರೆ. ನಮ್ಮ ಗೆಳತನವನ್ನ ಬಿಟ್ಟವ್ರು ಅದಾರೆ. ನಿನ್ನಂತವ್ನು ಕೂಡ ಯಾವನ್ಲೇ ಜೀವನ ಮಾಡ್ತಾನೆ, ಯಾವನ್ಲೇ ನಿನ್ನಂತ ಗೆಳತನ ಯಾರಿಗ್ ಬೇಕು ನಡಿಲೆ ಕಡೆ ಅಂತ ಹೇಳಿ, ನಿನ್ನ ಫ್ರೆಂಡ್ಶಿಪ್ ಬೇಡ, ನೀನು ಬೇಡ ನಡಿ ಅಂತ ಹೋದವ್ರು ಅದಾರ. ಬೋದವ್ರು ಕಳ್ಕೊಂಡಿವಿ, ಈಗ ನೋವು ಆಗ್ತದೆ. ಈಗ ನಗ್ತಾರ ನೋಡಿದ್ಮೇಲೆ ಏನ್ ಮಾಡುದು, ಈಗ ನಗ್ತಾರ. ಆದ್ರೆ ಪ್ರೈಮ್ ಟೈಮ್ ಏನು ಒಂದು 6 ಇಂದ 8 ವರ್ಷ ಜೊತೆಗಿರ್ಬೇಕಾಗಿತ್ತು ಅವ್ರ ಜೊತೆ, ಹೋದ್ರಿ ಎಲ್ಲ ನಮ್ಮನ್ನ ಎಲ್ಲ ನೋಡಿ. ನಮ್ಮ ಸ್ನೇಹಿತರಿಗೆ ನಾವು ಕಾಟ ಕೊಟ್ಟಿವಿ. ಅದು ಎಲ್ಲಿ ಮಟ್ಟ ಸಂಬಂಧ ಮುರಿ ತನಕ. ನಮ್ಮ ಬಗ್ಗೆ ಒಂದಿಷ್ಟು ಮೊದಲಿಂದ ಏನು ಒಳ್ಳೆ ಅಭಿಪ್ರಾಯ ಇರ್ಲಾರ್ದವ್ರು ಇರ್ತಾರಲ್ಲ, ನಮ್ಮನ್ನ ಅಷ್ಟು ಕಷ್ಟ ನೋಡ್ತಿರ್ತಾರಲ್ಲ, ಅಂತವ್ರು ನಾವೇನಾರು ನಾಟಕ ಮಾಡಿದ ತಕ್ಷಣ ನಮ್ಮನ್ನ ಯಾವ ರೀತಿ ಯಾವ ನಿಕೃಷ್ಟತೆಗೆ ಒಯ್ದಾರಂದ್ರೆ ಅಷ್ಟು ಬರ್ತಾವ. ಹೇಳ್ಬಿಟ್ರು ಮೊದಲ ಸೇರ್ತಿರ್ಲಿಲ್ಲ ನಮ್ಮನ್ನ, ಒಂದ್ ಸ್ವಲ್ಪ ಏನೋ ಆತಂದ್ರೆ ನಮ್ಮನ್ನ ಪೂರ ದಂಡಿಗೆ ಹಚ್ಚಿದರು. ಸಾಕಷ್ಟು ಸಂದರ್ಭಗಳಲ್ಲಿ ನಾವು ನರಳುವಿಕೆಂದ್ರಿಗೆ ನಮ್ಮಂತವ್ರ ಜೊತೆಗೆ ಅಂದ್ರೆ ನನ್ನ ಹಾಗೆ ಇರುವಂತವ್ರ ಜೊತೆನೆ ಜೀವನ ಮಾಡಿವಿ. ಅವನು ಕುಡುಕ ನಾನು ಕುಡುಕ, ಅವನು ನರಳಾಟ ನಂದು ನರಳಾಟ ಅಂತ ನರಳಾಟ ಇದ್ರು ಕೂಡ ಅವ್ರಿಗೆ ಕಷ್ಟ ಹೆಚ್ಚು ಮಾಡಿವಿ, ಅವ್ರಿಗೆ ಕಿರಿಕಿರಿ ಮಾಡಿವಿ. ಸಾಕಷ್ಟು ತೊಂದರೆ ಇದ್ರು ಕೂಡ ಕಿರಿಕಿರಿ ಮಾಡಿವಿ. ಇಷ್ಟೆಲ್ಲಾ ಮಾಡಿದವ್ರು ನಾವು ಈಗ ನಮಗಾಗಿ ನಾವು ಕ್ಷಮೆ ಕೇಳುವರಾಗಿವಿ, ನಮಗಾಗಿ ನಾವು ಕ್ಷಮೆ ಕೇಳಕ್ ರೆಡಿ ಆಗ್ತಾ ಇದ್ದೀವಿ, ತಪ್ಪನ್ನ ಒಪ್ಕೊಳಕ್ ರೆಡಿ ಆಗ್ತಾ ಇದೀವಿ, ಸಂಬಂಧವನ್ನು ತಿದ್ದುಪಡಿ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದೀವಿ. ಅದರ ಪ್ರಾರಂಭವನ್ನ ನಾವು ಕ್ಷಮೆ ಕೇಳಕ್ ರೆಡಿ ಆಗಿವಲ್ಲ, ಕ್ಷಮೆ ಕೇಳ್ತಾ ಇದೀವಲ್ಲ, ಅದೇ ರೀತಿ ನಾವು ಕ್ಷಮಿಸುವ ಮೂಲಕ ಯಾಕೆ ಪ್ರಾರಂಭಿಸಬಾರದು? ನಮಗೆ ಯಾರು ತೊಂದರೆ ಕೊಟ್ಟಾರ, ನಮಗೆ ಯಾರು ಅನ್ಯಾಯ ಮಾಡ್ಯಾರ, ನಮಗೆ ಯಾರು ನೋವು ಕೊಟ್ಟಾರ, ನಮ್ಮನ್ನ ಯಾರು ಅಸಹ್ಯದಿಂದ ನೋಡಿದ್ದಾರೆ, ನಮ್ಮನ್ನ ಯಾರು ನಿಕೃಷ್ಟತೆಯಿಂದ ನೋಡಿದ್ದಾರೆ, ನಮ್ಮನ್ನ ಯಾರು ಬಿಟ್ಟು ಹೋಗಿದ್ದಾರೆ, ಅವರನ್ನ ನಾವು ಕ್ಷಮಿಸಬೇಡ್ದು ಯಾಕ? ನಾವು ಯಾಕೆ ಕ್ಷಮಿಸಬಾರ್ದು?
ನಾವು ಅವರನ್ನ ಕ್ಷಮೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಅಥವಾ ಈ ಹೆಜ್ಜೆಯನ್ನು ಪ್ರಾರಂಭ ಯಾಕೆ ಮಾಡಬಾರ್ದು ಅನ್ನುವಂಥ ಮಾತು ಬರ್ತದೆ ಇಲ್ಲಿ. ಕ್ಷಮೆ ಕೇಳಕ್ ನಾನು ಒಬ್ಬನಲ್ಲ, ನಾನು ಕೂಡ ಇಲ್ಲಿ ಕ್ಷಮಿಸಬೇಕು. ನಾನು ಮೊದಲು ಕ್ಷಮೆ ಕೊಡ್ಲಿಕ್ಕೆ ರೆಡಿ ಆದಾಗ ನನಗೆ ಕ್ಷಮೆ ಸಿಗ್ತದ ಅನ್ನುವಂಥ ಮಾತು. ಯಾರು ಬೇಕಾದ ಅನ್ಯಾಯ ಮಾಡಿರಲ್ಲ ನನಗೆ, ನಾನು ಕ್ಷಮಿಸಕ್ ರೆಡಿ ಆಗಿರ್ಬೇಕು ಅನ್ನುವಂಥದ್ದು ಇವತ್ತಿನ ಇಲ್ಲಿ ತನಕ ಕಂಡು ಬಂದಿದ್ದು ಈ ಬುಕ್ಕಿನಲ್ಲಿ ಸ್ನೇಹಿತರೆ. ಸೊ ನಾಳೆ ನೋಡೋಣ, ನಾಳೆ ಇಲ್ಲಾಂದ್ರೆ ಮಂಗಳವಾರ ದಿವಸ ನೋಡೋಣ. ಇದ್ರೊಳಗೆ ಮತ್ತೆ ಯಾರಿಗಾದ್ರೂ ಏನಾದ್ರೂ ಆ್ಯಡ್ ಮಾಡ್ಬೇಕಂದ್ರೆ ದಯವಿಟ್ಟು ಮಾಡಿ. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ಅವಕಾಶ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೂ ಪ್ರಶಾಂತಧಾಮದ ಸ್ನೇಹಿತರಿಗೆ ಧನ್ಯವಾದಗಳು. ಚೆನ್ನಾಗಿ ಅವರು ಓದಿದ್ರು. ಹಾಗೆ ಚೇರ್ಪರ್ಸನ್ ಶಕ್ತಿ ಸರ್ಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಥ್ಯಾಂಕ್ ಯು.